ಇತಿಹಾಸದ ಪುಟ ತೆರಿತೀವ. ಕಥೆಯ ಹೇಳುತ್ತೀವಿ ನಾವೀಗ, ಒಂದು ಇತಿಹಾಸದ ಪುಟ ತೆರಿತೀವ. ದೇಶಭಕ್ತನ ಜೀವನ ಕಥೆಯ, ದೇಶಭಕ್ತನ ಜೀವನ ಕಥೆಯ ಇಡುತ್ತೀವಿ ನಿಮ್ಮಯ ಕಣ್ಣದಾಗ, ಇಟ್ಟುಕೊಳ್ಳಿ ನಿಮ್ಮಯ ಮನದಾಗ. ಇಡುತ್ತೀವಿ ನಿಮ್ಮಯ ಕಣ್ಣದಾಗ, ಇಟ್ಟುಕೊಳ್ಳಿ ನಿಮ್ಮಯ ಮನದಾಗ. ಕಥೆಯ ಹೇಳುತ್ತೀವಿ ನಾವೀಗ, ಒಂದು ಇತಿಹಾಸದ ಪುಟ ತೆರಿತೀವ. ಆಸ್ತಿ ಕಳೆದುದರ ಕಥೆ ಐತಿ, ದ್ರೋಹ ಸಂಚಿನ ವ್ಯಥೆ ಐತಿ. ಆಸ್ತಿ ಕಳೆದುದರ ಕಥೆ ಐತಿ, ದ್ರೋಹ ಸಂಚಿನ ವ್ಯಥೆ ಐತಿ. ದೇಶಕ್ಕಾಗಿ ಎಲ್ಲ ಬಿಟ್ಟು ಬರಿದಾದವರ, ದೇಶಕ್ಕಾಗಿ ಎಲ್ಲ ಬಿಟ್ಟು ಬರಿದಾದವರ, ಜೀವ ಕೊಟ್ಟವರ ಕಥೆ ಐತಿ, ಬಹು ವ್ಯಥೆ ಐತಿ. ಜೀವ ಕೊಟ್ಟವರ ಕಥೆ ಐತಿ, ಬಹು ವ್ಯಥೆ ಐತಿ. ಕಥೆಯ ಹೇಳುತ್ತೀವಿ ನಾವೀಗ, ಒಂದು ಇತಿಹಾಸದ ಪುಟ ತೆರಿತೀವ. ಕಥೆಯ ಹೇಳುತ್ತೀವಿ ನಾವೀಗ, ಒಂದು ಇತಿಹಾಸದ ಪುಟ ತೆರಿತೀವ. ನಾನು ನಿಮ್ಗೆಲ್ಲ ಒಂದು ಕತೆ ಹೇಳಕ್ ಬಂದಿದ್ದೀನಿ. ನಮ್ಮೂರಲ್ಲಿ ನಡೆದಿದ್ದ ಕತೆ, ನಮ್ಮ ಸಿದ್ದಾಪುರದ ಕತೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಿದ್ದಾಪುರ ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಂಡಿದೆ. ಇಲ್ಲಿ ಬೆಳ್ಳಿ, ಬಂಗಾರ, ಮನೆ, ಆಸ್ತಿ ಹೀಗೆ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡ ಹಲವಾರು ಕುಟುಂಬಗಳಿವೆ. ಸಿದ್ದಾಪುರದಲ್ಲಿ ಪ್ರಪ್ರಥಮವಾಗಿ ರಾಜಬಂದಿಯಾದವರು ಬೇಡ್ಕಣಿಯ ಚೌಡಾನಾಯ್ಕರು. ಶ್ರೀಮಂತ ನಾಮಧಾರಿ ಕುಟುಂಬದಲ್ಲಿ ಜನಿಸಿ ಬ್ರಿಟಿಷರ ಪರವಾಗಿದ್ದ ತನ್ನ ತಂದೆಯ ವಿರೋಧವನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ಕೌಟುಂಬಿಕವಾಗಿ ಮಾನಸಿಕ ಹಿಂಸೆಗೊಳಗಾಗಿ ತಮ್ಮ ಅಂತ್ಯವನ್ನು ಕಂಡ ಚೌಡಾನಾಯ್ಕರ ಕಥೆಯನ್ನು ಕೇಳಿದರೆ ಕರುಳು ಕಿವುಚಿ ಬರುತ್ತದೆ. ಬನ್ನಿ, ಚೌಡಾನಾಯ್ಕರ ಮನೆ, ಓ ಅಲ್ಲ, ಅವರ ತಂದೆ ಕಣ್ಣಾನಾಯ್ಕರ ಮನೆ, ಅದು ಅಲ್ಲ, ರಾವ್ ಬಹದ್ದೂರ್ ಸಾಹೇಬ್ರ ಮನೆ. ನೋಡಿ, ಇದೇ ರಾವ್ ಬಹದ್ದೂರ್ ಸಾಹೇಬ್ರ ಮನೆ. ಓ, ಬೇರೆ ಬೇರೆ ಬರ್ತಾ ಇದೆ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, बोलो भारत माता की ಜೈ, वंदे ಮಾತರಂ, वंदे ಮಾತರಂ, बोलो भारत माता की ಜೈ, ವಂದೇ ಮಾತರಂ. ಯಾರದು वंदे ಯಾರು ನಮ್ಮನೆ ಎದುರಿಗೆ ಬೇರೆ ಕೂಗವ? ಓ, ಯಾರು ನೋಡ್ರಿ ನಮ್ಮನೆದೇ ಇದು. ಬೇರೆಯವರಾಗಿದ್ರೆ ಬಂದೂಕ್ ತಗೊಂಡು ಗುಂಡಾರಿಸಿ ಬಿಡ್ತದೆ. ಅಲ್ಲ ಚೌಡ, ಎಷ್ಟ್ ಸಲ ಹೇಳಿ ನಾ ಕೂಬೇಡ ಅಂತ, ನಿಂಗೆ ತಿಳಕಲ್ಲ ನಿಂಗೆ? ಗಾಂಧಿಯವರು ಸಾರಿದ ಅಸಹಕಾರ ಚಳವಳಿಗೆ ಜಯವಾಗಲಿ, ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ನಿಂಗೆ ಎಷ್ಟ್ ಸಲ ಹೇಳಲ್ಲ ಚಳವಳಿ ಹೋಗಬೇಡ ಅಂದ್ರೆ ಗೊತ್ತಾಕಲ್ಲ, ಆ ಇಂಗ್ಲಿಷರನ್ನ ಎದುರಾಕಿಬೇಡ ಅಂದ್ರೆ ತಿಳಕಲ್ಲ ನಿಂಗೆ. ಅಪ್ಪ, ದೇಶಕ್ಕೆ ದೇಶನೇ ತಿಳ್ಕರು ಗಾಂಧಿಯವರು ಹೇಳ್ದಂಗೆ ಕೇಳ್ತಾ ಇತ್ತಿ, ನೀ ಅಂತ ಕೇಳಕಲ್ಲ ಅಂತ. ದೇಶದ ಬಗ್ಗೆ ಅಭಿಮಾನ ಇದ್ದು ಯಾವನು ಸುಮ್ಮನೆ ಕುತ್ಕೊನ ಕಾಲಿದಲ್ಲ. ಊರಿಗೂರೇ ನನ್ನ ಮಾತಿಗೆ ಬೆಲೆ ಕೊಡ್ತೈತಿ, ನನ್ನ ಮಾತು ಕೇಳ್ತೈತಿ. ಇಂಗ್ಲಿಷರು ಬೇರೆ ನನಗೆ ರಾವ್ ಬಹದ್ದೂರ್ ಅನ್ನೋ ಬಿರುದು ಕೊಟ್ಟಾರೆ, ಗೊತ್ತೈತಿಲ್ಲ ನಿಂಗೆ? ಬೆಂಕಿ ಹಾಕ ನಿನ್ ಬಿರುದಿಗೆ. ಏನ್ ಬ್ರಿಟಿಷ್ ಸರ್ಕಾರ ನಿನ್ನ ದೊಡ್ಡತನ ಹೆಚ್ಚಕ್ಕಾಗಿ ನಿಂಗೆ ಆ ಬಿರುದು ಕೊಟ್ಟಿದ್ದ ಅಂತ ತಿಳ್ಕೊಂಡೇನ? ನಿನ್ನಂತ ದೇಶದ್ರೋಹಿಗಳನ್ನ ಬೆಳೆಸಕ್ಕಾಗಿ ಬಿರುದಿನ ಪಿತ್ತನ ನೆತ್ತಿಗೆ ಏರಿಸ್ತಾ ಐತೆ. ಯಾರ ಮೈಯಾಗ ಭಾರತೀಯರ ರಕ್ತ ಹರಿತಾ ಇತ್ತೋ ಅಂತರ್ ಯಾರು ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಕ್ಕಲ್ಲ. ಏ ಚೌಡ, ನನ್ನೇನ್ ಸದ್ರ ಮನ್ಸ ಅನ್ಕೋಬೇಡ. ಈ ಸರ್ಕಾರಕ್ಕೆ 800 ರೂಪಾಯಿ ತೇರ್ವೆ ಕೊಡೋ ಮಗ ನಾನು ಮುಂದೆ. ದೇಶದ ಬಗ್ಗೆ ಅಭಿಮಾನ ಇಲ್ದೋ ಶ್ರೀಮಂತ ಬೇಡ ಭಿಕಾರಿಗಿಂತ ಕಾಡೆ ಅಂತ ತಿಳ್ಕ. ಶಬಾಷ್ ಮಗನೇ, ಹೊನ್ನಾವ್ರ ತನಕ ಕಳಿಸಿ ಮೆಟ್ರಿಕ್ನು ಓದಿಸಿ ನಿನ್ನ ಮದುವೆ ಬೇರೆ ಮಾಡಿದ್ನಲ್ಲ, ಚಲೋ ಮಾಡ್ದೆ. ನನ್ನ ಜೀವನ ಪಾವನಾತು. ಅಪ್ಪ, ನಾನು ನಿನ್ನ ಬಗ್ಗೆ ಎಂತ ಮಾತಾಡಲಿಲ್ಲ, ನಿನ್ನ ಬ್ರಿಟಿಷ್ ಸರ್ಕಾರದ ಪಕ್ಷಪಾತದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲ, ಗಾಂಧಿಯವರು ಅಸಹಕಾರ ಚಳವಳಿಗೆ ಕರೆ ನೀಡ್ಯಾರ. ಸಿದ್ದಾಪುರ ತಾಲೂಕಿನ ಎಷ್ಟೆಲ್ಲ ಜನ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಕೊಂಡು ಚಳವಳಿಯಾಗಿ ಭಾಗವಹಿಸ್ಯಾರ.
ನೀನು ನಿಂದ ಆ ಬಿರುದು ಐತಲ್ಲ ರಾವ್ ಬಹದ್ದೂರ್, ಅದಕ್ಕೆ ರಾಜೀನಾಮೆ ಕೊಟ್ಕೊಂಡು ನಮ್ಮ ಜೊತೆ ಚಳುವಳಿ ಬಾ. ಏ ತಮ್ಮ, ಏ ಹುಡುಗ ಬರೇ ಕೂತ್ಕೊಳ್ಳಿ. ಅಲ್ಲ ನಿಂಗೆ ಎಷ್ಟು ಹೇಳಿರ್ತಿಳಕಲ್ಲ, ನಿನ್ನ ಹುಡುಗಾಟಿಗೆ ಬುದ್ಧಿ ಬಿಡಕಲ್ಲ ನೀನು. ನೋಡು, ಇಡೀ ಊರಾಗೆ ನಮ್ದು ಹೆಸರು ಮಾತಿಗೆ ಬಂದು ದೊಡ್ಡ ಕುಟುಂಬ. ಅಷ್ಟಲ್ಲದೆಯ ಈ ತಾಲೂಕಾಗೆ ನನ್ನ ಪದವಿ ಏನು, ನನ್ನ ಪ್ರತಿಷ್ಠೆ ಏನು. ಸಿದ್ದಾಪುರಕ್ಕೆ ಕಲೆಕ್ಟರ್ ಸಾಹಿಬ್ ಬಂದ್ರೆ ಈ ಕನ್ನನಾಯ್ಕನ್ನೇ ಮೊದಲು ಮಾತಾಡ್ಸೋದು. ಅಂತ ದೌಲತ್ನ ನೀನು ಇಟ್ಕೋಬೇಕು ಒಂದೇ. ನಂಗಿರೋ ದೌಲತ್ತು ಅಂದ್ರೆ ಒಂದೇ ಒಂದು, ಮೊದಲು ನಮ್ಮ ನೆಲದಿಂದ ಬ್ರಿಟಿಷರ್ನ ಹೊರದಬ್ಬಬೇಕು, ಆಗ ನನ್ನ ಜೀವನ ಸಾರ್ಥಕ ಆದಂಗೆ. ಅಲ್ಲ, ಹಂಗಿನರ ಮನೆಗಿಂತ ಇಂಗಡದ ಗುಡಿಲೇಸು ಕೇಳಲ್ಲ ನೀನು. ಓಹೋ, ಇವೊಂದು ಸರ್ವಜ್ಞನ್ ತುಂಡು. ಅಲ್ಲ ಹುಡುಗ, ನಮ್ಮ ತಾಲೂಕಾಗೆ ಮೆಟ್ರಿಕ್ ಮುಗಿಸಿದವ ಅಂದ್ರೆ ನೀನು ನಮ್ಮ ತಾಲೂಕಿಗೆ ಮಾಮಲೆದಾರಾಗಿ ಬರ್ತಾನೆ, ಒಳ್ಳೆ ಆಡಳಿತ ನಡೆಸ್ತಾನೆ ಅಂತ ನಾ ಕನ್ಸ್ಕೊಂಡ್ಕತ್ತಾ ಇದ್ರೆ ನೀನ ಇಂಗ್ಲಿಷರನ್ನ ಹಂಗಿಸ್ತಾ ಇದೆಯಲ್ಲ. ಅಲ್ಲ ಹುಡುಗ, ಆ ಬಿಳಿ ಜನರ ಶಿಸ್ತೇನು, ಅವ್ರ ದರ್ಪ ಏನು, ಬೇರೆಯವ್ರಿಗೆ ಗೌರವ ಕೊಡೋದ್ನ ಅವ್ರು ನೋಡಿ ಕಲ್ತ್ಕೋಬೇಕಲ್ಲಿ. ಈಗ ನಾ ಸಿದ್ದಾಪುರದ ಮಾಮಲೆದಾರನ ಕಚೇರಿಗೆ ಹೋದ್ರೆ ಯಾರು ನನ್ನ ಕನ್ನನಾಯಕರೇ ಅಂತ ಕರಕಲ್ಲ. ಓಹೋ, ರಾವ್ ಬಹದ್ದೂರ್ ಸಾಹೇಬ್ರು ಬನ್ನಿ, ನಮಸ್ಕಾರ. ಈಗ ಬನ್ನಿ, ಇಲ್ಲಿ ಕುಳಿತುಕೊಳ್ಳಿ ಹೇಳ್ತಾರೆ, ಗೊತ್ತಾತು? ಅಪ್ಪ, ಬಿರುದು ಅನ್ನೋದು ಹೆಂಡದ ಗುಂಗಿದ್ದಂಗೆ. ಮೊದಲು ನಿಮ್ ತಲೆ ಹತ್ತಿದ ಆ ಗುಂಗಿನ ಇಳಿಸ್ಕ. ಬ್ರಿಟಿಷರಿಗೆ ನಿಮ್ ಗೌರವ ಕೊಡೋದು ಬೇಕಾಗಿಲ್ಲ, ನಮ್ಮರನ್ನ ತಲೆ ತೆಗೆಯೋ ಉಪಾಯ ಅದು. ನೀನು ಬ್ರಿಟಿಷರ್ ಬಿಟ್ಟಾಕು, ನಮ್ಮ ಜೊತೆ ಬಾ. ನೀ ಎಷ್ಟೇ ಹೇಳು, ನಿನ್ನ ಕಿವಿ ಹಿಂಡಕ್ಕೂ ಯಾವ ನನ್ನ ಮಗಾರು ಬಂದೇ ಬರ್ತಾರೆ. ಒಂದು ಕೆಲಸ ಮಾಡ್ರ, ಗಾಂಧಿಯವರು ಪ್ರಸಂಗ ಬರೀಲಿ, ದೊಡ್ಡ ಮನೆ ನಾರಾಯಣಗಡರು ಕೋಮಲಾಂಗಿ ಕೇಳೆ ಮದಗ ಜಗಾಮಿನಿ ಪಾಂಚಾಲೆ ಅನ್ಕೋತ ಭಾಗವತ್ಗೆ ಬಿಟ್ಟು ಆ ಶಿಳಿಗೆ ಸುಬ್ರೇ ಬಿಟ್ರು ಮುಖಕ್ಕೆಲ್ಲ ಬಣ್ಣ ಮೆತ್ಕಿಂದು ತತ್ತೋಂತ ದಿಕ್ಕು ತಕ್ಕತ್ತೈ ಅನ್ಕೋತ ಕುಣಿಲಿ. ನೀನು ಸೂಡಿ ಇಡಕೋ ಬೆಂಕಿ ಹಾಕಕ್ಕೆ. ಬೆಂಕಿ ಹಾಕ್ತಂತೆ ಹುಡುಗ, ಅದೆಲ್ಲಾತು ದಿನೊಪ್ಪತ್ತಾಗೆ ಕಾರವಾರದಿಂದ ಕಲೆಕ್ಟರ್ ಸಾಹೇಬ ಸಿದ್ದಾಪುರಕ್ಕೆ ಬರ್ತಾನೆ. ನಾನು ಸಿದ್ದಾಪುರದ ಮಾಮಲೆದಾರ ಅಂತವ ನೀ ಮೆಟ್ರಿಕ್ ಮುಗಿಸಿ ಸುದ್ದಿ ಹೇಳಿ, ನಿನಗೂ ಮಾಮಲೆದಾರಾಗ ನಸೀಬ್ ಐತಲೆ. ಹೋಗ್ಲಿ, ಅಲ್ಲಿ ನಿಮ್ಮವ್ವ ನಿನ್ನ ಹೆಂಡ್ತಿ ಊಟಕ್ಕೆ ಬರಕಾಯ್ತಾ ಇದಾರ, ಬಾ ಹೋಗ. ಅಪ್ಪ ನೋಡು, ಈಗಲೇ ಹೇಳ್ಬಿಡ್ತೀನಿ, ಬೇರೆ ಎಂತಾರು ಮಾತಿದ್ರೆ ಮಾತಾಡು. ಚಳುವಳಿ ಸುದ್ದಿ ಏನಾರು ಮಾತಾಡ್ರೆ ಮೈ ರೋಮ್ ಎಲ್ಲ ಉರಿದೈತೆ. ನೀ ಅಂತದೇ ಹೇಳ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಮತ್ತೆ ಅದೇವು ಮೆಟ್ಟಿಗಿಂತ ನಿಂಗೆ ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಮುಚ್ಚಿಗೆ ನಡಿಯಲ್ಲ. ಸಾಹೇಬ್ರಿ ನಮಸ್ಕಾರ. ಓಹೋ, ರಾವ್ ಬಹದ್ದೂರ್ ಸಾಹೇಬ್ರು ಬನ್ನಿ, ಹೀಗೆ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಅಂದಾಗೆ ಇವರು ಅವ ನನ್ನ ಹಿರೇ ಮಗ, ಅದೇ ಮೊನ್ನೆ ಹೇಳಿದ್ನಲ್ಲ, ಚೌಡನಾಯ್ಕರು ಅಂತ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಅಂದಾಗೆ ಚೌಡ್ ನಾಯ್ಕರೇ, ನೀವು ಮ್ಯಾಟ್ರಿಕ್ ಮುಗಿಸಿದ್ದೀರಿ ಅಂತ ಕೇಳಿದ್ದೇನೆ, ಹೌದೇ? ಹೌದು. ಎಲ್ಲಿ ಓದಿದ್ದು? ಹೊನ್ನಾವರ ಸೆಂಟ್ ಥಾಮಸ್ ಹೈಸ್ಕೂಲ್ನಲ್ಲಿ. ಯಾವಾಗ? 1916ರಲ್ಲಿ. ಯಾವ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀರಿ? ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ರೀ. ರಾವ್ ಬಹದ್ದೂರ್ ಸಾಹೇಬ್ರೆ, ನಿಮ್ಮ ಮಗ ಭಾಳ ಬುದ್ಧಿವಂತರು. ಇವ್ರಿಗೆ ಮಾಮಲೆದಾರ ಹುದ್ದೆ ಬಹಳ ಸುಲಭದಲ್ಲಿ ಸಿಗ್ತದೆ. ಸಾಹೇಬ್ರೆ, ಬ್ರಿಟಿಷರ ಕೈ ಕೆಳಗೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ. ಏನ್ರಿ ಚೌಡ್ ನಾಯ್ಕರೇ, ರಾವ್ ಬಹದ್ದೂರ್ ಮಗ ಆಗಿ ನಿಮ್ಮ ಬಾಯಿಂದ ಇಂಥ ಮಾತು? ನಾನ್ ರಾವ್ ಬಹದ್ದೂರ್ ಮಗ ಅಲ್ರಿ. ಏ ಎಂತ ಅಂದ್ಯಲೇ? ಕುತ್ಕ ಸಿಟ್ಟಾಬಿಡ. ನಾನು ಭಾರತ ಮಾತೆಯ ಸುಪುತ್ರರಾದ ಬೇಡ್ಕಣಿ ಕನ್ನಾಕಿ ಅವ್ರ ಮಗ. ಓ, ಹಂಗಂದ್ಯನಾ? ಹಂಗೆ ಅಂದಿದ್ದು. ರಾವ್ ಸಾಹೇಬ್ರೆ, ನಿಮ್ಮ ಮಗನಿಗೆ ಮಾಮಲೆದಾರಿಗಿರಬೇಕಾದ ಗೊತ್ತುಗಾರಿಕೆ ಇದೆ. ಅಂದಾಗ ಚೌಡ್ ನಾಯ್ಕರೇ, ನೀವು ಮೊನ್ನೆ ಕಣಸೆ ಊರಿಗೆ ಹೋಗಿದ್ರಂತೆ? ಹೌದು, ಹೋಗಿದ್ದೆ. ಯಾಕೆ ಹೋಗಿದ್ದು? ಅದು ನಿಮ್ಗೆ ಗೊತ್ತಿದೆಯಲ್ಲ. ಅಧಿಕಾರಿಗಳ ಹತ್ರ ಹೆಂಗ್ ಮಾತಾಡ್ಬೇಕು ಅನ್ನೋದು ನಾವು ಮೊದ್ಲು ಕಲ್ತ್ಕ. ಅಲ್ಲಿ ಹಬೀಬುಲ್ಲಾ ಖಾನ್ರ ಭಾಷಣ ಇತ್ತು. ಅಲ್ಲಿವರೆಗೆ ಯಾಕೆ ಹೋಗಿದ್ದು ಅಂತ? ನೀವು ಅವ್ರಿಗೆ ಸಿದ್ದಾಪುರದಲ್ಲಿ ಸಭೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ಅದಕ್ಕೆ ಕಣಸಿಗೆ ಹೋಗ್ಬೇಕಾಯ್ತು. ಅಲ್ಲಿ ನೀವೇನ್ ಮಾಡಿದ್ರಿ?
ಭಾಷಣ ಕೇಳಿದೆ. ಅವ್ರು ಏನು ಭಾಷಣ ಮಾಡಿದ್ರು? ಜಲಿಯನ್ ವಾಲಾಬಾಗ ಹತ್ಯಾಕಾಂಡನ ಕಣ್ಣಿ ಕಟ್ಟದಂತೆ ವಿವರಿಸಿದ್ರು. ಅವ್ರು ಭಾಷಣ ಮಾಡಿದ್ರು, ನೀವು ಕೇಳಿದ್ರಿ ಅಲ್ಲ. ಅಲ್ಲಿ ನೀವೇನ್ ಮಾಡಿದ್ರಿ ಅದನ್ನ ಹೇಳಿ. ಅಲ್ಲ ಸಾಹೇಬ್ರೆ, ಅಪರಾಧಿಗಳನ್ನ ಪ್ರಶ್ನಿತಾಗಿ ಕೇಳ್ತಾ ಇದ್ದೀರಲ್ಲ. ಹೌದು, ನೀವು ಅಪರಾಧಿಗಳು, ಸರ್ಕಾರಿ ವಿರೋಧಿಗಳು. ಹೇಳಿ, ಅಲ್ಲಿ ನೀವೇನ್ ಮಾಡಿದ್ರಿ ಅದನ್ನ ಹೇಳಿ. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಘೋಷಣೆ ಕೂಗಿದೆ. ಗಾಂಧಿಯವರು ಸಾರಿದ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದೇನೆ. ಬ್ರಿಟಿಷರನ್ನ ನಮ್ಮ ನೆಲದಿಂದ ಓಡಿಸುವವರೆಗೂ ನಾನು ಚಳವಳಿಯಿಂದ ಹಿಂದೆ ಸರಿಯುವುದಿಲ್ಲ. ಭಾರತ ಮಾತೆಗೆ ಜಯವಾಗಲಿ, ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ಸಾಹೇಬ್ರೆ, ನೀವು ನಿಜವಾಗ್ಲೂ ಭಾರತೀಯರೇ ಆಗಿದ್ರೆ ಮೊದಲು ನಿಮ್ಮ ಮಾಬ್ಲೆದಾರ್ಗೆ ರಾಜೀನಾಮೆ ಕೊಡಿ, ನಮ್ಮ ಜೊತೆ ಚಳವಳಿ ಬನ್ನಿ. ರಾವ್ ಬಹದ್ದೂರ್ ಸಾಹೇಬ್ರೆ, ಕೇಳಿದ್ರೇನು ನಿಮ್ಮ ಮಗನ ಸತ್ಯನ ಮಾತನ್ನ? ಏ ಹುಡುಗ, ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾಯ್ತಿಲ್ಲ? ರಾವ್ ಸಾಹೇಬ್ರೆ, ನಿಮ್ಮ ಮುಖ ನೋಡಿ ಸುಮ್ಮನೆ ಇರ್ಬೇಕಾಗ್ತದೆ. ಇನ್ನೊಮ್ಮೆ ಇವನಿಗೆ ನೀವೇ ಬುದ್ಧಿ ಹೇಳು. ನನಗೆ ಯಾರು ಬುದ್ಧಿ ಹೇಳ ಅಗತ್ಯ ಇಲ್ರಿ. ನನ್ನ ದೇಹದಲ್ಲಿ ಹರಿತಿರುವುದು ಭಾರತೀಯ ರಕ್ತ. ನಾನೆಂದು ಬ್ರಿಟಿಷ್ ಸರ್ಕಾರಕ್ಕೆ ಸಲಾಂ ಹೊಡೆಯೋದಿಲ್ಲ. ನನ್ನ ದೇಹದ ಕಣಕಣವು ಕೂಡ ಸ್ವತಂತ್ರ ಭಾರತದ ಸ್ವತಂತ್ರವನ್ನು ಬಯಸ್ತಾ ಇದೆ. ನಾನೆಂದು ಗಾಂಧಿಯವರ ಮಾರ್ಗದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಚೌಡ, ನಿನ್ನ ತಂದೆಯವ್ರದ್ದು ಸಿದ್ದಾಪುರ ತಾಲೂಕಿನಲ್ಲಿಯೇ ಪ್ರತಿಷ್ಠಿತ ಕುಟುಂಬ. ಅವರಿಗೆ ಅವಮಾನ ಆಗೋದು ಬೇಡ. ನೀನು ಹಬೀಬುಲ್ಲಾ ಖಾನ್ರ ಭಾಷಣಕ್ಕೆ ಹೋಗಿದ್ದಾಗ್ಲಿ, ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾಗ್ಲಿ, ಬ್ರಿಟಿಷ್ ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗಿದ್ದಾಗ್ಲಿ ತಪ್ಪಾಯ್ತು ಅಂತ ಒಂದು ಕ್ಷಮಾಪಣೆ ಪತ್ರ ಬರೆದು ಕೊಟ್ಬಿಡು. ಕ್ಷಮೆ? ಯಾರ ಹತ್ರ ಕ್ಷಮೆ? ನಮ್ಮ ನೆಲದಲ್ಲಿ ನಾವು ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಹಂಬಲ ಹೊತ್ತು ನಾವು ನಮ್ಮನ್ನ ಮೆಟ್ಟಿ ತುಳಿತಾ ಇದ್ದವ್ರ ಹತ್ರ ಕ್ಷಮೆ ಕೇಳಬೇಕೇನು? ಎಂದಿಗೂ ಸಾಧ್ಯವಿಲ್ಲ ಅದು. ಹೋಗ್ಲಿ ಬಿಡು. ನಿನ್ನ ತಂದೆಯವ್ರ ಕಾಲಿಗೆ ಬಿದ್ದು ನಾನು ಇಲ್ಲಿವರೆಗೆ ಮಾಡಿದ ತಪ್ಪಾಯ್ತು ಅಂತ ಹೇಳೋ, ನೀನ್ ನನ್ ಬಿಟ್ಟು ಬಿಡ್ತೇನೆ. ನೋ ನೋ, ನಾಟ್ ಎಟ್ ಆಲ್. ನೋ ಕ್ವಶನ್ ಆಫ್ ಅಪಾಲಜಿ. ಐ ಮಸ್ಟ್ ಕಿಕ್ ದ ಬ್ರಿಟಿಷ್ ರೂಲ್ ಔಟ್ ಆಫ್ ಮೈ ಮದರ್ಲ್ಯಾಂಡ್. ಅಂಡರ್ಸ್ಟ್ಯಾಂಡ್? ರಾವ್ ಸಾಹೇಬ್ರೆ, ಕೇಳಿದ್ರೇನೋ ನಿಮ್ಮ ಮಗನ ಅಂಸಾಣಿ ಮಾತನ್ನ. ಇವನು ಕ್ಷಮೆ ಕೇಳದಿದ್ರೆ ಇವನಿಗೆ ಏನ್ ಶಿಕ್ಷೆ ವಿಧಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಏ ಚೌಡ, ಮೆಟ್ರಿಕ್ ತನಕ ಓದಿ 4 ಅಕ್ಷರ ಇಂಗ್ಲಿಷ್ ಕೆಸ್ ಪಸ್ ಅಂತ ಕಲ್ತ್ಕೊ ಬಂದ್ಕೊಂಡಿಲ್ಲ ಸಾಹೇಬ್ರ ಎದುರು ಚೊಗರ ಹರಿಸ್ತೀಯನ? ಈ ರಾವ್ ಬಹದ್ದೂರ್ನ ಮರ್ಯಾದಿನ ಹರಾಜ್ ಹಾಕ್ಬಿಟ್ಟಿಯಲ್ಲೋ ಸಾಹೇಬ್ರ ಎದುರಿಗೆ. ಮಂತಂದ ಮಾನ ತೊಳಿಬೇಡ ಕುಲ್ಗೇಡಿ. ಬರ ಇಲ್ಲಿ. ಮೊದ್ಲು ತಪ್ಪಾತು ಹೇಳಿ ಹೇಳು. ಚಳುವಳಿ ಹೋಗೋದನ್ನ ಬಿಡು. ನಿನಗೆ ಮಾಬ್ಲೆದಾರಿಕೆನ ಕರೆದು ಕೊಡ್ತಾರೆ, ಅಷ್ಟು ಮಾಡು. ನಂಗೆ ಮಾಬ್ಲೆದಾರಿಕೆ ಬೇಡ. ನಾನು ಬ್ರಿಟಿಷರ ಕೈ ಕೆಳಗೆ ಗೊತ್ತಾತಲ್ಲ, ಒಂದು ಜವಾನ್ನ ಕೆಲಸನ ಮಾಡಕ್ಕಲ್ಲ ಅಂತ. ಹಿಂಗೆ ಉಲ್ಟಾ ಮಾತಾಡ್ಕಿತ ಇದ್ರೆ ನಮ್ಮ ಮನಿಂದನೂ ಹೊರಗೆ ಹಾಕ್ಬೇಕಾಗೈತಿ. ಅಪ್ಪ, ನೀ ನನ್ನ ಮನಿಂದ ಹೊರ ಹಾಕ್ಬೈದು, ದೇಶದಿಂದ ಹೊರಗೆ ಹಾಕಕ್ಕಾಕೈತನ? ನಾನು ಅದಕ್ಕೆಲ್ಲ ಹೆದರಕಲ್ಲ. ಮನೆಗಿಂತ ದೇಶ ದೊಡ್ಡದು, ನೆಂಪಿಟ್ಕ. ನೀ ಏನು ಮನಸ್ನಾನ? ನಿಮ್ಮ ಅವ್ವ ಕಣ್ಣೀರ್ ಹಾಕ್ತಾ ಇದ್ದಾಳೆ. ನಿನಗೆ ಮದುವೆ ಬೇರೆ ಆಗೈತಿ. ನಿನ್ನ ಹೆಂಡತಿ ಮನೆಗೆ ಬರಕಾಯ್ತಾ ಇರ್ತಾಳೆ, ನೆನಪಿಟ್ಕ. ನಂಗೆ ಅಪ್ಪ, ಅವ್ವ, ಅಣ್ಣ, ಅತ್ತಿಗೆ ಯಾರು ಮುಖ್ಯ ಅಲ್ಲ. ನನ್ನ ದೇಶದ ಹಿತಕ್ಕಾಗಿ ನಾನು ಯಾವತ್ತ್ಯಾಗೂ ಸಿದ್ಧ ಇದ್ದೇನೆ. ಬೋಲೋ ಭಾರತ ಮಾತಾ ಕಿ ಜೈ, ಒಂದೇ ಮಾತರಂ. ನಾನು ಮಾಬಲೆದಾರರನ್ನು ತಡೀದಿದ್ರೆ ಇಷ್ಟೊತ್ತು ನಿನ್ನ ಅರೆಸ್ಟ್ ಮಾಡ್ತಿದ್ರು. ನೀನು ಜೈಲಾಗಿದ್ಕೊಂಡು ಕಂಬಿ ಎಣಿಸ್ಗೀತಾ ಇರ್ಬೇಕಾಯ್ತು, ಕಂಬಿನ. ನಾನು ಭಾರತ ಮಾತೆಯ ಬಂಧ ವಿಮೋಚನೆಗಾಗಿ ಯಾವ ಶಿಕ್ಷೆ ಅನುಭವಿಸಕ್ಕೆ ಸಿದ್ಧ ಇದ್ದೀನಿ. ಇದೇ ಮಾತನ? ಹೂವಾ ಸಾಹೇಬ್ರೆ, ಇವ ನನ್ನ ಮಾತು ನಿಮ್ಮ ಮಾತು ಯಾರ ಮಾತು ಕೇಳೋ ಸ್ಥಿತಿಲಿಲ್ಲ. ಇಂಥ ನನ್ನ ಮಕ್ಕಳು ಇದ್ರೆಷ್ಟು ಸತ್ರೆಷ್ಟು. ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅದೇ ಶಿಕ್ಷೆ ಕೊಡಿ. ಇವ ರಾವ್ ಬಹದ್ದೂರ್ ಮಗ ಅಂತ ಯಾವ ರಿಯಾಯಿತಿ ತೋರಿಸೋದು ಬೇಡ. ನಿಜ ಹೇಳ್ಬೇಕಂದ್ರೆ ಅವನು ನನ್ನ ಮಗನೂ ಅಲ್ಲ, ನಾನು ಅವನ ಅಪ್ಪನೂ ಅಲ್ಲ. ನಮ್ಮಿಬ್ಬರ ಋಣ ಇವತ್ತಿಗೆ ಮುಗಿದೋತು. ಚೌಡ ಅನ್ನವ ನನ್ನ ಪಾಲಿಗೆ ಸತ್ತೋದ. ಸಾಹೇಬ್ರೆ, ನಾನೇನು ಬರ್ತೀನಿ. ರಾವ್ ಸಾಹೇಬ್ರೆ, ರಾವ್ ಸಾಹೇಬ್ರೆ. ಚೌಡ, ನಿನ್ನ ತಂದೆಯವರು ಹೇಳಿದ್ರು ನೀ ಕೇಳಲಿಲ್ಲ. ಬ್ರಿಟಿಷ್ ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗಿದ್ದು ರಾಜದ್ರೋಹ. ಈ ಬಗ್ಗೆ ನಿನ್ನನ್ನು ಅರೆಸ್ಟ್ ಮಾಡಲಾಗಿದೆ. 6 ತಿಂಗಳುಗಳ ಕಾಲ ನಿನಗೆ ಕಠಿಣ ಸಜಾ ವಿಧಿಸಿ ಹಿಂದೆ ಕಾರವಾರದ ಜೈಲಿಗೆ ಕಳಿಸಲಾಗ್ತಾ ಇದೆ. ಈ ತಾಲೂಕಿನಲ್ಲಿಯೇ ಅರೆಸ್ಟ್ ಆಗ್ತಾ ಇರೋ ಮೊದಲನೇ ಕೈದಿ ಎಂಬ ಅಪಖ್ಯಾತಿ ನಿನಗೆ ಬರ್ತಾ ಇದೆ, ನೆನಪಿಟ್ಕೋ. ನಾನು ಕಳ್ಳತನ ಮಾಡಿ ಅರೆಸ್ಟ್ ಆಗ್ತಾ ಇಲ್ಲ ಸಾಹೇಬ್ರೆ. ನೀವು ನನಗೆ ಏನೇ ಹಿಂಸೆ ಕೊಟ್ಟರು
ನನ್ನ ದೇಶಕ್ಕಾಗಿ ಅದನ್ನು ಸಹಿಸಲಿಕ್ಕೆ ನಾನು ಸಿದ್ಧ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಅರೆಸ್ಟ್ ಮಾಡು, ಹಿಂದೆ ಕಾರವಾರ ಜೈಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡು. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಅಧಿಕಾರಿಗಳ ಎದುರಿಗೆ ಸೊಕ್ಕು ಬರ್ತೀಯನ? ಇನ್ ಸೊಕ್ಕು ಏನು ಅಂತ ಜೈಲಲ್ಲಿ ನೋಡ್ದೆ, ಹೊರಡ ಜೈಲಿಗೆ. ವಂದೇ ಮಾತರಂ. ಬಳಲಿ ಬೇಯುತ್ತಿದೆ ಜೀವವದು, ಬಳಲಿ ಬೇಯುತ್ತಿದೆ ಜೀವವದು, ಅವನ ನಂಬಿದ ಸತಿಯಳದು, ಅವನ ನಂಬಿದ ಸತಿಯಳದು. ಮೈಲೆ ಎಂತ ಕಳ್ತೀಯ? ಸುಮ್ಮನೆ ಕಣ್ಣೀರ್ ಹಾಕಿತ್ತ ಇರಬೇಡ. ಅವ್ರನ್ನ ಜೈಲಿ ತಗೋಗಿ 8 ದಿನ ಆತು. ಅಲ್ಲೋಗ್ ಎಷ್ಟು ತರಾಸ್ ಕೊಡ್ತಾವ ಏನ, ಅವ್ ತಿರುಗ್ ಬರೋದು ಯಾವಾಗ ಏನ. ಅವು ಜೈಲಾಗೆ ಕೊಳಿಲಿ ಬಿಡು, ಅದಕ್ಕೆ ಯಾರಂತ ಮಾಡಕ್ಕಾಗೈತೆ? ನಾವು ಅಷ್ಟು ಸೇರಿಕೆ ಬುದ್ಧಿ ಹೇಳಿದ್ರು ಅವನ ಹತ್ರ ಕ್ಷಮೆ ಕೇಳಕ್ಕಾಗ್ತಲ್ಲ. ಅಲ್ಲ, ಇಡೀ ತಾಲೂಕಾಗೆ ನನಗೆ ಗೌರವ ಐತಿ, ಕಲೆಕ್ಟರ್ ಸಾಹೇಬನೇ ನನಗೆ ಗೌರವ ಕೊಡ್ತಾನೆ, ಅಂತದ್ರಾಗ ನನ್ನ ಮಾತು ಕೇಳಕ್ಕಾಗ್ತಲ್ಲ ಇವ್ರಿಗೆ. ನೋಡು, ನೀ ಅವನ ಬಗ್ಗೆ ಯೋಚಿಸ್ತಾ ಹಿಂಗೆ ಮಾಡ್ಕಿಂತ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ನನಗಂತೂ ಅವನ ಮೇಲೆ ಮನಸ್ಸು ಮುರಿದೋಗಿದೆ. ಅವಂಗಾಗಿದ್ದು ಬರೀ 6 ತಿಂಗಳು ಶಿಕ್ಷೆ. ದಿನಕ್ಕೆ ಬತ್ತ ನೋಡು, ಬಿಡುಗಡೆ ಆದ ಬಳಿಕ ಇಲ್ಲಂತೆ ಮತ್ತೆ ಹೋಗೈತದು. ಇಲ್ಲಿಗೆ ಬರ್ತಾನೆ ನೋಡು, ನಿಂಗೆ ಹೇಳ್ಬಿಡ್ತೀನಿ, ಅವ್ ಮನೆ ಬಂದ ಬಳಕ ಅವನ್ ತವ ನೀನು ಮಾತಾಡಕ್ಕಿಲ್ಲ. ಮಾತಾಡಿದ್ರೆ ಹುಷಾರೇ. ಮಾವರು ಅವ್ರು ನಿನ್ ಕೈ ಹಿಡ್ದಾರಲ್ಲ, ಅವ್ರ ಕೂಡ ಮಾತಾಡ್ಬಾರ್ದು ಅಂದ್ರೆ ಹ್ಯಾಂಗೆ? ನೀ ಅವನ್ ಹೆಂಡತಿ ಅನ್ನೋದು ನಂಗೂ ಗೊತ್ತೈತೆ, ಆದ್ರೆ ನಮ್ಮ ಮಂತಂದ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕಿದ ನನ್ನ ಮಗ ರಾಜದ್ರೋಹಿ. ಅವನ ಮನೆ ಒಳಗೆ ಬಿಟ್ಕೊಳ್ಳೋದಾಗ್ಲಿ, ಅವನಿಗೊಂದು ತುತ್ತು ಕೂಳು ಹಾಕೋದಾಗ್ಲಿ, ಅವನ ಹತ್ರ ಮಾತಾಡೋದಾಗ್ಲಿ ರಾಜದ್ರೋಹ ಹಾಕೈತೆ. ಮಾವರು ಅವ್ರ ಜೊತೆಗೆ ಈ ಮನೆ ಹೊಸಲು ದಾಟಿ ಬಂದಾಳಲ್ಲ ನಾನು. ಅಂದ್ರೆ ಈ ಮನೆಗೆ ಯಜಮಾನ ನಾನು, ಇಲ್ಲಿ ನನ್ನ ಮಾತೇ ನಡೆಯೋದು. ನಾ ಹೇಳ್ದಂಗೆ ಕೇಳ್ಕೊ ಬಿದ್ದಿರ್ಬೇಕು. ನೋಡು, ಹೇಳ್ಬಿಡ್ತೀನಿ, ಈ ಮನೆ ಆಸ್ತಿಯಾಗ ಅವನಿಗೊಂದು ಕವಡೆ ಕಾಸು ಸಿಕ್ತಿತ್ತಂಗ್ ಮಾಡ್ತೀನಿ. ಮಾವರು ಹಿಂಗಂದ್ರೆ ಹಂಗೆ? ಅವ್ರ ಪರವಾಗಿ ನಾನ್ ನಿಮ್ಮಲ್ಲಿ ಸಮಯ ಕೇಳ್ತೀನಿ, ನಮ್ಮ ಜೀವನ ಹಾಳು ಮಾಡ್ಬೋಡಿ. ಮೈಲಿ, ನಿನ್ನ ಮೇಲೆ ನಂಗೆ ಬೇಜಾರಿಲ್ಲ. ನೀನು ತಪ್ಪು ಮಾಡ್ದವಳಲ್ಲ, ತಪ್ಪು ಮಾಡ್ದವ ಆ ನನ್ನ ಮಗ. ಇಡೀ ತಾಲೂಕಿನ ತುಂಬಾ ಈ ರಾವ್ ಬಹದ್ದೂರ್ ಮಾನದ 3 ಕಾಸಿಗೆ ಹರಾಜ್ ಹಾಕ್ಯಾನವ. ನಾ ಹೆಂಗ್ ಸಹಿಸ್ಕೊಂಡಿರ್ಲಿ? ಮಾವರು ಈ ಮಾಂಸದ ಕುಡಿ ನನ್ನ ಹೊಟ್ಟೆ ಬೆಳೀತಾ ಐತಿ. ಈ ರಾವ್ ಬಹದ್ದೂರ ಒಂದ್ಸಲ ಆಡಿದ ಬಳಕಾತು, ಯಾರ ಕಣ್ಣೀರಿಗೂ ಕರಗಮಗ ಇವಲ್ಲ ಅನ್ನೋದು ನಿಂಗೂ ಗೊತ್ತೈತಿ. ನಮ್ಮನೆ ಆಸ್ತಿಯಾಗ ಅವ ಹಕ್ಕದಾರಲ್ಲ ಅಂತ ಈಗಾಗಲೇ ಕರಾರು ಪತ್ರ ಮಾಡಿಸಿಟ್ಟಿನಿ. ಹಂಗನ್ಬೇಡಿ ಮಾವರು, ನಾವ್ ಎಲ್ಲಿ ಉಳ್ಕೋಬೇಕು, ಎಲ್ಲ ಬದುಕಬೇಕು. ನೋಡು, ಅವ ಉಳಿಯಕ್ಕೆ ಇದೇ ಮನೆ ಬೇಕು ಅಂದ್ರೆ ಮನೆ ಆಳ್ ಬಿದ್ದಂಗ್ ಬಿದ್ಕೊ ಇರ್ಬೇಕು. ಅದು ನಿನ್ ಸಲುವಾಗಿ ಹೇಳ್ತಾ ಇದ್ದೀನಿ. ಮದುವೆ ಆಗದಿದ್ರೆ ಕಥೆನೇ ಬ್ಯಾರೆ ಇತ್ತು. ಮಾವರು ಮಾವರು ಹೇಳಿದ್ಮೇಲೆ ಮೈಲಿ, ಈ ಮನೆಗೆ ಅವಿಗೆ ಉಂಡೂಟ ತುಂಡುಗಂಬಳಿ ಅಷ್ಟೇ. ಮೈಲಿ, ನೀ ಸುಮ್ಮನೆ ಹತ್ಕೊತಾ ಇರ್ಬೇಡ, ಒಳಗೋಗಿ ಉಣ್ಣಡಿ, ಹಸಿವಾಗೈತಿ. ಮತ್ತೆ ಹೇಳ್ಬಿಡ್ತೀನಿ, ಅವನ್ ಬಂದ ಬಳಕೆ ಅವನ್ ತವ ಏನಾರು ಪಿಸುಕಂದೆ ಹುಷಾರಿ. ಸೆರೆಮನೆ
ಬ್ರಿಟಿಷರು ಯಾವ ರೀತಿ ಶಿಕ್ಷೆ ನೀಡಿರ್ಬೋದು, ನಾವೆಲ್ಲ ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಅದನ್ನೆಲ್ಲ ಅವರು ದೇಶ ಪ್ರೇಮಕ್ಕಾಗಿ ಅನುಭವಿಸಿ ಸ್ವೀಕರಿಸಿ 6 ತಿಂಗಳ ನಂತರ ತಮ್ಮೂರಿಗೆ ಮರಳಿ ಹಿಂದಿರುಗ್ತಾರೆ. ಆಗ ಕೆಲ ದೇಶಭಕ್ತರು ಅವರನ್ನ ಸ್ವಾಗತಿಸಿದ್ದು ಈ ರೀತಿ: ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ, ಚೌಡ ನಾಯಕರಿಗೆ, ಜೈ, ಚೌಡ ನಾಯಕರಿಗೆ, ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಚೌಡ ನಾಯಕರಿಗೆ, ವಂದೇ ವಂದೇ ಸೆರೆಮನೆಯಿಂದ ನಿಜ ಮನೆಗೆ ಮರಳಿದ ಚೌಡ ಊರೆಡೆಗೆ ಬೆಲೆಯ ಕಾಣದು ಮನೆಯೊಳಗೆ, ಬೆಲೆಯ ಕಾಣದು ಮನೆಯೊಳಗೆ, ಕಳವಳಿಸುತ್ತಲೇ ಮನದೊಳಗೆ, ಕಳವಳಿಸುತ್ತಲೇ ಮನದೊಳಗೆ. ಅಪ್ಪ, ಓ ಅಪ್ಪ, ಅಪ್ಪ, ಅವ್ವ, ಏವ, ಸಣಪ್ಪ, ಓ ಸಣಪ್ಪ, ಸಣವ, ಸಣವ, ಎಂತ ವಿಚಿತ್ರ ಅಂತ. ಮನೆಗಿರೋರು ಯಾರು ಮಾತಾಡಕ್ಕಲ್ಲ, ಎಲ್ಲ ಸುಮ್ಮನೆ ಕೂತ್ಕೊಂಡಾರೆ, ಮಾತಿಲ್ಲ ಕತಿಲ್ಲ. ಅಲ್ಲ, ಇವಳೆಲ್ಲ ಹೋದ್ಲು? ಮೈಲೆ, ಮೈಲೆ, ಬಂದೆ. ಮೈಲೆ, ಮೈಲೆ, ಎಂತಾಗೈತೆ ಮನೆಗೆ? ಎಂತ ಕಳ್ತಾ ಇದ್ದಿದೆ? ಮೈಲಿ, ನಂಗೆ ಹೊಟ್ಟೆ ಹಸಿಯಾಗಿರ್ತೈತಿ, ಎಂತಾರು ಕೊಡ್ತದ? ಅರ್ಥ ಆಗ್ಬಿಡು, ಈ ಮನೆಗೆ ಎಂತ ನಡೀತಿದ್ದ ನಂಗೆ ಅರ್ಥ ಆಯ್ತು. ನಂಗೆ 6 ತಿಂಗಳು ಜೈಲು ಶಿಕ್ಷೆ ಆಯ್ತು. ಬಿಡುಗಡೆ ಆದವ ಇಲ್ಲಿಗೆ ಬರ್ಬೇಕಂತಿಲ್ಲ ಆಯ್ತು. ಈಗ ನೋಡಿದ್ರೆ ಇಲ್ಲಿಗೆ ಬಂದಿದ್ದೆ ತಪ್ಪಾತು ಅಂತ ಅನ್ಸಕ್ ಹಿಡ್ದೈತೆ ನನಗೆ. ಅಪ್ಪ, ರಾವ್ ಬಹದ್ದೂರ್ ಸಾಹೇಬ್ರೆ, ನೀವು ನಂತಾವ್ ಮಾತಾಡಿ ಬಿಡಿ, ನಂಗೆ ಅನ್ನ ಹಾಕಿ ಬಿಡಿ. ನಾನು ಜೈಲು ಶಿಕ್ಷೆಗೆ ಹೆದರ್ಲಿಲ್ಲ, ಹೆದರಕಲ್ಲ. ನಾನು ಚಳವಳಿಯಾಗ ಭಾಗವಹಿಸಿದನ್ನು ಎಂದೂ ನಿಲ್ಸಕ್ಕಲ್ಲ ನಾನು. ಮೈಲಿ, ಹೇಳ್ದಲ್ಲ ಹೊಟ್ಟೆ ಹಸಿಯಾಗಿರ್ತೈತಿ, ಎಂತಾರ ಕೊಡ್ತದ? ತತ್ನಿ ತಡ್ರಿ. ಏ ಮೈಲೆ, ಎಲ್ಲ ಹೊಂಟಿದ್ದು? ಇದು ನನ್ನ ಮನೆ, ಈ ಮನೆಗೆ ನಾ ಯಜಮಾನ. ಇಲ್ಲೋ ಬೇಡ ಕೂಳು ಹಾಕದಿದ್ರು ನನ್ನ ಒಪ್ಪಿಗೆ ಬೇಕು. ಅಂತದ್ರಲ್ಲಿ ಈ ರಾಜದ್ರೋಹಿಗೆ ಅನ್ನಿಲ್ಲ ಅಂತೇಳು. ಮೈಲಿ, ನೀನು ನಂಗೆ ಅನ್ನ ಹಾಕೋದು ಬೇಡ, ಆದ್ರೆ ನೀನಾರು ಪ್ರೀತಿಯಿಂದ ಅಂತ ಮಾತಾಡೆ. ನಾನು ನಿಂಗೆ ಎಂತ ಮೋಸ ಮಾಡಿನಂತ? ನೀವೆಂತ ಮೋಸ ಮಾಡ್ರ? ಅಂದ್ರೆ ನಾನು ಈ ಮನೆಯಿಂದ ಹೊರ ಹೋಗ್ಬೇಕಂತ ಹೇಳ್ದಂಗಾತು. ಆತು, ಹೋಗುನೆ, ನಾ ಹೋಗುನೆ. ನಿಂತ್ಕೊಳ್ಳಿ, ನಾನು ನಿಮ್ ಕೂಡ ಬರ್ತೀನಿ. ಏ ಮೈಲೆ, ಒಳಗ್ ನಡೆ, ಒಳಗ್ ನಡಿ ಅಂದೆ. ಈ ರಾಜದ್ರೋಹಿ ಹತ್ರ ನಿಂಗೆಂತ ಕೆಲ್ಸ? ಗಂಡಂಗೆ ಎಂತ ಕೆಲ್ಸವೋ ಹೆಂಡತಿಗೂ ಅದೇ ಕೆಲ್ಸ. ಏ, ಅದಕ್ಕೆ ಪ್ರಸಂಗ ಮಾಡಬೇಡ ಅಂದೆ. ಮೈಲಿ, ನಂಗೆ ಬ್ರಿಟಿಷರು ಕೊಟ್ಟ ಶಿಕ್ಷೆಗಿಂತ ಈ ಮನೆ ಕೊಡೋ ಶಿಕ್ಷೆನೇ ಜಾಸ್ತಿ ಆತಲ್ಲ. ಅದನ್ನೆಲ್ಲ ಮಾಡ್ಕೊಂಡಿದ್ದು ನೀನೇ ಅಂತ ನಿನ್ ಗಂಡತ್ತವ ಹೇಳು. ನೀ ಒಳಗ್ ನಡೆ ಮೈಲೆ, ಒಳಗ್ ನಡಿ ಅಂದೆ. ಅವ ಈ ಮನೆ ಬೇಕಾರೆ ಕೆಲಸದಾಳ್ ಬಿದ್ದಂಗ್ ಬಿದ್ಕೊಂಡಿರ್ಲಿ, ಅವ್ ಮನಗಕ್ ಬೇಕಾದ್ರೆ ಗೋಣಿ ಪಾಟ್ ಕೊಡು, ಈ ಹೊಡ್ತಲ ತಾವ್ ಬಿದ್ಕೊಂಡಿರ್ಲಿ. ನೀ ಒಳಗ್ ನಡೆದು ಬಿಡು. ನಾವು ಮೊದಲು ದೇಶ ಸಮಸ್ಯೆ ಬಿಡಿಸ್ಬೇಕು. ಮನೆದೇ ಸಮಸ್ಯೆ ದೊಡ್ಡದು ಮಾಡ್ಕೊಂಡ್ರೆ ದೇಶ ಸಮಸ್ಯೆ ಬಿಡಿಸೋದು ಯಾವಾಗ? ಹೌದು, ನಮಗೆ ಎಲ್ಲಕ್ಕಿಂತ ಮುಖ್ಯ ದೇಶದ ಸ್ವಾತಂತ್ರ್ಯ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ. ನಿಂತ್ಕೊಳ್ಳಿ, ತಿಂಡಿ ತಿನ್ಕೊ ಹೋಗಿ. ತಿಂಡಿ ತಿಂಡಿ ಗಿಂಡಿ ಎಂತೂ ಬೇಡ, ಅವಾಗ ಮೊದ್ಲು ದುಡ್ಕು ಬರಕ್ ಹೇಳು. ಮಾವರು
ಅಂತೂ ತಿನ್ಲಾರು. ಮೈಲಿ ನಾನು ಅವಾಗಲೇ ಹೇಳಿನಲ್ಲ, ಇಲ್ಲಿ ಕೆಲಸ ಮಾಡಿದವ್ ಮಾತ್ರ ಕೂಡು, ಇಲ್ದಿದ್ರಿಲ್ಲ. ಮಾವರು ಹಂಗ ಅನ್ಕೊಡಿ, ನನಗಿಟ್ಕೊಂಡ್ ತಿಂಡಿನಾರು ಕೊಡ್ತೀನಿ, ಬ್ಯಾಡ ಅನ್ಕೊಡಿ. ನಿಂದು ಯಾವದ ನಿಂದು? ನಿಮ್ಮ ಅಪ್ಪನ ಮನೆ ತಂದಿ ಏನ? ಇದು ರಾವ್ ಬಹದ್ದೂರ್ನ ಮನೆದು, ಮುಚ್ಚಿಗೆಂದು ಒಳಗೆ ನಡೆದು ಬಿಡು ಅಂದೆ. ಮೈಲಿ, ನಾನು ಗಾಂಧಿಯವರ ಹಾದಿಯಾಗಿ ಹೋಗ್ತೀನಿ. ನಂಗೆ ಇವ ಅನ್ನ ಹಾಕ್ಲಿ ಬಿಡ್ಲಿ, ಅಪ್ಪ ಹೇಳ್ರು ಅಷ್ಟೇ, ಅವ್ರ ಅಪ್ಪ ಹೇಳ್ರು ಅಷ್ಟೇ. ನಾವು ಹೋಗವಂದ್ರೆ ಹೋಗವನೆ. ಏ ಚೌಡ, ಬಾಳ ಮಾತಾಡ್ತಾ ಇದೀಯ. ಹೊಟ್ಟ್ಯಾಗ ಹುಟ್ಟಿ ಹೇಳ್ಬಿಟ್ಟಿನಿ, ಇಲ್ಲ ಅಂದ್ರೆ ಬಂದೂಕ್ ತಗೊಂಡು ಡಮ್ ಹಂಚಿ ಬಿಡ್ತದೆ. ನಿಂದ ಇದೇ ಮಾತು ಅಂದ್ರೆ ಕೇಳ್ಕಿ ಬಿಡು. ಇವತ್ತೇ ಚೌಡ ಅನ್ನವ್ ನನ್ನ ಪಾಲಿಗೆ ಸತ್ತ, ನಿನಗೆ ಈ ಮನೆ ಋಣ ಮುಗಿತ್ತು. ಈಗಲೂ ಹೊಂಟ್ಬಿಟ್ಟು ನೀನು. ಮೈಲಿ, ನಿಂಗೂ ಹೇಳ್ತಾ ಇದ್ದೀನಿ, ನೀನು ಈ ಮನೆಗೆ ಇರೋದಾರೆ ಇರ್ಬೈದು. ನಿಂಗೆ ಅವನೇ ಬೇಕು ಅಂದ್ರೆ ನೀನು ಹೊಂಟ್ಬಿಡು. ನಿಮ್ಮಿಬ್ರಿಗೂ ಈ ಮನೆ ಋಣ ಮುಗಿತ್ತು ಅನ್ಕತ್ನಿ. ಮತ್ ನೆನ್ಪಿಟ್ಕೊಳ್ಳಿ, ಈ ರಾವ್ ಬಹದ್ದೂರ್ನ ಉಸಿರಿರೋವರೆಗೆ ಈ ಮನೆ ಮೆಟ್ಲು ಹತ್ತಕ್ ಕೊಡೋದಿಲ್ಲ, ನೆನಪಿರ್ಲಿ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಅಷ್ಟೇ. ಯಾವನಿ ಬೇಕಾಗೈತೆ ನಿನ್ ಮನೆ? ಮಾಡ್ಬಿಡು. ಯಾವನಿ ಬೇಕಾಗೈತೆ ನಿನ್ ಮನೆ? ಕೂಳು ಹೋಗ್ತೀನಿ ನಾನು. ಮೈಲೆ ಬಾ, ಇವನ ಮನೆ ಬೇಡ, ನಮಗೆ ಇವನ ಮನೆ ಅನ್ನ ಬೇಡ. ಅವ್ ಇಲ್ಲೇ ಬ್ರಿಟಿಷ್ ಸಗಣಿ ತಿನ್ಕಂತ ಕುತ್ಕೊಂಡ್ಲಿ, ನಾವು ಬೇರೆ ಸಂಸಾರ ಮಾಡೋಣ ಬಾ. ಹೋಗಲ್ಲ. ದೇಶ ಸೇವೆ ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ, ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ. ಧ್ಯೇಯ ವಾಕ್ಯಕ್ಕೆ ನಮಿಸಿ ನಿಲ್ಲುವೆನು, ಧ್ಯೇಯ ವಾಕ್ಯಕ್ಕೆ ನಮಿಸಿ ನಿಲ್ಲುವೆನು. ದೇಶಕ್ಕಾಗಿಯೇ ದುಡಿಯುವೆನು, ದೇಶಕ್ಕಾಗಿಯೇ ಮಡಿಯುವೆನು, ದೇಶಕ್ಕಾಗಿಯೇ ದುಡಿಯುವೆನು, ದೇಶಕ್ಕಾಗಿಯೇ ಮಡಿಯುವೆನು. ದೇಶ ಸೇವೆ ಈಶ ಸೇವೆ. ಈ ಮನೆ ಹೊಸ್ತನ್ನ ತುಳಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಚೌಡ ನಾಯಕರು ತಮ್ಮದೇ ಆದ ಸ್ವಂತ ಬಿಡಾರವನ್ನೇ ತಯಾರಿಸ್ತಾರೆ. ಆಗಿನ ಕಾಲದ ಬಿಡಾರ, ಗುರುಗೆ, ತಟ್ಟಿ ಅಂತಂದ್ರೆ ನಮ್ಗೆ ಈಗ ಅರ್ಥವಾಗುವುದಿಲ್ಲ ಬಿಡಿ. ಗುರುಗೆ ಅಂತಂದ್ರೆ ಕಾಡಲ್ಲಿ ಸಿಗೋ ಒಂದು ವಿಶೇಷವಾದ ಗಿಡ. ಆ ಗಿಡದ ಕಾಂಡವನ್ನ ತಂದು ಅದಕ್ಕೆ ಹಸಿ ಮಣ್ಣನ್ನ ಮೆತ್ತಿ ಮಾಡಿದಂತಹ ಬಿಡಾರ ಅದು. ಆ ಬಿಡಾರವನ್ನ ಕಟ್ಟಲಿಕ್ಕೆ ಚೌಡ ನಾಯಕರು ಒಬ್ಬರ ಸಹಾಯ ಕೂಡ ಬೇಡಲಿಲ್ಲ. ಚೌಡ ನಾಯಕರಿಗೆ ಒಂಥರ ಹುಚ್ಚು, ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕೆಂಬ ಹುಚ್ಚು. ಅವ್ರ ಜೀವನದಲ್ಲಿದ್ದು ಒಂದೇ ಒಂದು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ, ಮತ್ತೆ ಹೋರಾಟ, ಮತ್ತದೇ ಹೋರಾಟ, ಮತ್ತೆ ಮತ್ತೆ ಹೋರಾಟ. ದೇಶ ಸೇವೆಯೇ ಈಶ ಸೇವೆ, ದೇಶಭಕ್ತಿಯೇ ಈಶ ಭಕ್ತಿ, ದೇಶ ಸೇವೆಯೇ ಈಶ ಸೇವೆ, ದೇಶಭಕ್ತಿಯೇ ಈಶ ಭಕ್ತಿ. ಮೈಲಿ, ಓ ಮೈಲಿ, ಇದೆ ಅಮ್ಮ ರಾತ್ರಿ ಆಯ್ತು, ಎತ್ತ ಹೋಗಿದ್ರಿ, ಇಷ್ಟೆಲ್ಲ ತಡ ಮಾಡ್ಕೊಂಬಂದಿರಿ. ನಾನು ಗದ್ದೆ ಕೆಲಸ ಮುಗಿಸ್ದವನೇ ಗಂಧ ಗಿಡ ಕಡ್ಕೊಂಡು ಸಿದ್ದಾಪುರ ಚಂದ್ರಗಡ್ಗೆ ಪಟಾಣ ಮುಗಿ ಸಾಕ್ಸ್ ಬಂದಿ. ಹಂಗಾಗಿ ತಡ. ಅಲ್ಲ ನಿಂಗೆ ಗೊತ್ತೈತಲ್ಲ, ಇಲ್ಲೆಲ್ಲ ಜಂಗಲ್ ಸತ್ಯಾಗ್ರಹ ನಡೀತಾ ಐತಿ. ಅಲ್ಲ ನೀ ನಾನು ಬರಕಾಯ್ಬಿಟ್ಟು ಊಟ ಮಾಡ್ಬೇಕಾಯ್ತು. ನಿಮ್ ಬೇಟಿ ಹ್ಯಾಂಗ್ ಊಟ ಮಾಡ್ಲಿ? ಅಲ್ಲ ಹಂಗೆ ಎಲ್ಲೆಲ್ಲೂ ಹೋಗೋದಿರ್ತಿದ್ದೆ, ನೀ ನಾನು ಬರಕಾಯ್ತಾ ಇದ್ರೆ ಉಪವಾಸ ಮನಸ್ಸು ಬೀಳದೆ. ಅಲ್ಲ ಹುಟ್ರು ಮುನಿಗೆ ಅಮ್ಮ ರಾತ್ರಿ ಆದ್ಮೇಲೆ ಅಲ್ಲ ಹುಟ್ರಿಗೆ ಊಟಕ್ಕಿತ್ತಾನೆ ಇವತ್ತು. ನಿನ್ನೆ ಗೋವಿಂದಣ್ಣನ ಮನೆ ತವ ಹೋಗಿ ಒಸಿ ಅಕ್ಕಿ ಬೇಳೆ ತಂದಿರಲ್ಲ, ಅದನ್ನೇ ಬೇಯಿಸಿ ಹಾಕಿನಿ, ತಿನ್ಪು ಮಲ್ಗ್ಯವೆ. ಬೈಲಿ ಹ್ಯಾಂಗ್ ನಾನು ಇನ್ನು ಕೈ ಹಿಡ್ಕೊಂಡೇನ ಒಂದು ದಿನ ನಾವು ನೀ ಸಂತೋಷ ಅಂತ ಕಾಣಲ್ಲ.
ಹಳೆ ಮನೆಗಿದ್ದಾಗ ನೀನು ಊಟಕ್ಕೆ ಕಷ್ಟ ಕಂಡಳಲ್ಲ. ಇಲ್ಲಿ ನೀನು ಕರ್ಕೊ ಬಂದ್ಕೊಂಡು ಉಪವಾಸ ವನವಾಸ ಕೆಡಕ್ತಾ ಇದ್ದೀನಿ. ಎಂತಾರು ಆಗ್ಲಿ ನಮ್ ಸ್ವಂತ ಬಿಡಾರ್ದಾಗೆ ಸಿಗ ಖುಷಿ ಆ ದೊಡ್ಡ ಮನೆಗೆ ಎಲ್ಲಿಂದ ಬರ್ಬೇಕು. ಅರೆ ಖುಷಿಯಾಗೈತಿಲ್ಲ ಬರೈತಿ. ನೀ ಖುಷಿಯಾಗಿ ನೀನು ನೆಗೆಯಾಡ್ತಿರೋದನ್ನ ಕಾಣ್ತೆ ಭಾಳ ದಿನ ಆಗಿತ್ತು. ಎಂತಾರು ಇರ್ಲಿ. ಮಲಿ, ನೀನು ಅಪ್ಪನ ಮನೆಗೆ ದುಡ್ಕೋತಿನ ಪರ್ಸಂಗನೇ ಬರ್ಲಿಲ್ಲಾಗಿತ್ತು. ನಿನ್ನ ಇಲ್ಲಿ ಕರ್ಕೊ ಬಂದ್ಕೊಂಡು ನಾನು ದುಡಿಸ್ತಾ ಇದ್ದೀನಿ. ನಾನು ಈ ಮನೆ ದೇಗಕ್ಕೆ ನೋಡದೆ ಹೋಗ್ಲಿ, ನೀ ಬೇರೆ ಮನೆ ಬೇಡ್ಕೊ ಬಂದ್ಕೊಂಡಾರು ಮಕ್ಕಳ ಹೊಟ್ಟೆ. ಹಾ ಅದೇನು ಮಹಾ ದೊಡ್ಡದಲ್ಲ ಬಿಡಿ. ನಿಮಗೆ ನಿಮ್ಮದೇ ಆದ ಹಮ ಜವಾಬ್ದಾರಿ ಇರ್ತಾವಲ್ಲ. ನಿಮಗೆ ಬೆಳಗಾವಿ ಅಧಿವೇಶನಕ್ಕೂ ಹೋಗ್ಬೇಕು, ಜಂಗಲ್ ಸತ್ಯಾಗ್ರಹಕ್ಕೂ ಹೋಗ್ಬೇಕು, ಸೇನಾ ನಾಯಕರು ಶಿಬಿರಕ್ಕೂ ಹೋಗ್ಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇರ್ಬೇಕರಯ್ಯ. ನಾನು ಹುಡ್ರು ನೋಡ್ಕೊಂಡು ಮನೇಲಿ ಇರೋದು ದೊಡ್ಡದಲ್ಲ. ಅದೇನು ದೊಡ್ಡದಲ್ಲ, ಇರ್ತೀನಿ ಬಿಡಿ. ಮೈಲಿ, ನೀನು ಹಂಗಂಜಣ ನೆನಪಾತು ಅಲ್ಲ. ಈಗ ಬ್ರಿಟಿಷರು ಮತ್ತೆ ಉಪ್ಪಿನ ಮೇಲೆ ದಂಡ ಹಾಕಕ್ಕೆ ಶುರು ಮಾಡ್ಯಾರೆ. ಅದನ್ನ ವಿರೋಧ ಮಾಡೋಕ್ಕಾಗಿ ಗಾಂಧಿಯವರು ದಂಡಿ ಯಾತ್ರೆ ಶುರು ಮಾಡ್ಕೊಂಡು ಉಪ್ಪಿನ ಸತ್ಯಾಗ್ರಹದ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆ ಅಂಕೋಲ ಐತಲ್ಲ, ಅದನ್ನ ನಾವು ದಕ್ಷಿಣದ ದಂಡಿಯನ್ನಾಗಿ ಮಾಡಕ್ಕೆ ಹೊರಟೆವು. ಅದಕ್ಕೆ ನಾಳೆ ಬೆಳಗ್ಗೆ ಹೊತ್ತಲೇ ಹೋಗ್ಬೇಕು. ರತ್ನಕರ, ಅವ್ರು ನೆಬಸ್ಬೇಡಿ ಮಲ್ಲಿಗೆ ಅವೇ ಅಂದೆ. ನಾನು ನಾಳೆ ಬೆಳಗ್ಗೆ ಹೊತ್ತಲೇ ಹೋಗ್ಬೇಕಂತ ಹೇಳಿದ್ನಲ್ಲ. ಒಂದ್ಸಲ ನಾನು ಮಕ ನೋಡೋಣ ಮಕ್ಕಳದ್ದ, ಅವ್ರು ಮಾತಾಡೋಣ ಅನ್ಸ್ತಪ್ಪ, ಅದಕ್ಕೆ ಕಾರ್ತಿ. ಅಂದ್ರೆ ನೀವಿಲ್ ಬರೋದು ಎಷ್ಟು ದಿನ ಆಗೈತೆ ಯಾರಿಗೆ ಗೊತ್ತೈತಿ. ಒಳಗೆ ನೀನು ಒಳಕಾರ ಖುಷಿಯಿಂದ ಇರ್ಬೇಕಂದಲ್ಲ. ಒಳಕಾರ ಅಂದ್ಯಲ್ಲ ನೋಡು, ಅಲ್ಲಿ ದೇಶ ಸ್ವಾತಂತ್ರ್ಯಕ್ಕೆ ಹೋರಾಟದಾಗೆ ಭಾಳ ಜನ ಭಾಗವಹಿಸ್ತಾರೆ. ಅವ್ರ ಸುಖ ನಮ್ಮ ಸುಖ, ಅವ್ರ ನಗುನೇ ನಮ್ಮ ನಗು. ಅದಕ್ಕಾಗಿ ನೀನು ಖುಷಿಯಿಂದ ಇರ್ಬೇಕು. ಒಳಕಾರ ಅಂದ್ಯಲ್ಲ. ಈ ಅಂತರೂ ಆಗ್ಲಿ ಹೋಗ್ಬೇಕರಯ್ಯ. ಮನೆಗೆ ಮೂನಿರಿ ಅಮ್ಮನವ್ರ ಪ್ರಸಾದ ಐತಿ, ತಕ ಹೋಗಿ ಒಳ್ಳೇದಾಕೈತಿ ನಿಮ್ಗೆ. ಅವನಿಗೆ ಅವನ ಪ್ರಸಾದ ಹೋಯ್ತು, ನಾ ಬಿಡಕಲ್ಲ. ಆದ್ರೆ ಮನೆ ಅಮ್ಮನವ್ರ ಎತ್ತರ ಪ್ರಸಾದ ಹಾಕ್ತಾರ. ಬನ್ನಿ ಊಟ ಮಾಡಾರಂತ. ಬನ್ನಿ. ಏನಿದ್ದರೇನು ಇರದಿದ್ದರೇನು ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ನನ್ನ ನಿನ್ನ ಪ್ರೀತಿಯ ಬಂಧಕ್ಕೆ, ನನ್ನ ನಿನ್ನ ಪ್ರೀತಿಯ ಬಂಧಕ್ಕೆ ಕೊರತೆಯ ಕಾರಣವಿಲ್ಲ, ನಮ್ಮಲ್ಲಿ ಕೊರತೆಯ ಕಾರಣವಿಲ್ಲ, ಕೊರತೆಯ ಕಾರಣವಿಲ್ಲ, ನಮ್ಮಲ್ಲಿ ಕೊರತೆಯ ಉಪ್ಪಿನ ಸತ್ಯಾಗ್ರಹಕ್ಕೆ, ಅಂಕೋಲಾದ ಉಪ್ಪಿನ ಸತ್ಯಾಗ್ರಹಕ್ಕೆ, ಕಾನೂನು ಭಂಗ ಚಳುವಳಿಗೆ, ಅಸಹಕಾರ ಆಂದೋಲನಕ್ಕೆ, ಭಾರತ ಮಾತೆಗೆ ಬೋಲೋ ಭಾರತ್ ಮಾತಾ ಕಿ ಜೈ. ಏನ್ರ ಯಾರ ನೀವು? ಯಾಕೆ ಗಲಾಟೆ ಮಾಡ್ತಾ ಇದ್ದೀರಿ? ಏನ್ ಗಲಾಟೆ ಮಾಡ್ತಾ ಇದ್ದೀರಿ? ಇಲ್ಲಿ ಯಾಕೆ ಸೇರಿದ್ದೀರಿ? ನೋಡಿ, ನೀವು ಆ ಬೆಂಕಿಯನ್ನ ತೆಗೆದು ಬೀಸಾಕ, ಗಡಿಗೆಯನ್ನ ಒಡೆದು ಪುಡಿ 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 ಮಾಡ್ಬಿಡಿ. ಉಪ್ಪು ನೀರನ್ನು ತರಬೇಡಿ, ಅದನ್ನು ಕಾಯಿಸಬೇಡಿ, ಸರ್ಕಾರದ ಕಾಯ್ದೆಯನ್ನ ಭಂಗಗೊಳಿಸಬೇಡಿ. ಇಷ್ಟು ನಾನು ಹೇಳಿದ್ರು ಏನಾದ್ರೂ ನೀವು ಬಾಲ ಬಿಚ್ಚಿದ್ರಿ ಅಂದ್ರೆ ಬೆಂಡೆತ್ಬಿಡ್ತೇನೆ. ಬೆಂಡು ನಡೆಯುವ ಸ್ಟೇಷನ್ಗೆ. ಪೊಲೀಸ್ರೆ, ನೀವು ನಮ್ಮನ್ನು ಹೊಡಿರಿ ಬಡಿರಿ ಸ್ಟೇಷನ್ ಹಾಕಿ. ನಾವು ಉಪ್ಪನ್ನು ತಯಾರಿಸಲು ನಿಲ್ಲಿಸೋದಿಲ್ಲ, ಉಪ್ಪನ್ನು ತಯಾರಿಸ್ತೇವೆ. ಸರ್ಕಾರಿ ಉಪ್ಪನ್ನ ಯಾರು ಖರೀದಿಸಬೇಡಿ. ಹೌದು, ನಾವು ತಯಾರಿಸಿದ ಉಪ್ಪನ್ನೇ ತೆಗೆದುಕೊಳ್ಳಿ. ಸರ್ಕಾರಿ ಉಪ್ಪನ್ನ ಬಹಿಷ್ಕರಿಸಿ. ಉಪ್ಪಿನ ಸತ್ಯಾಗ್ರಹಕ್ಕೆ, ಭಾರತ ಮಾತೆಗೆ ಉಪ್ಪಿನ ಸತ್ಯಾಗ್ರಹಕ್ಕೆ, ಭಾರತ ಮಾತೆಗೆ ಸತ್ಯಾಗ್ರಹಕ್ಕೆ.
ಭಾಗವಹಿಸಿ ಬ್ರಿಟಿಷರ ವಶವಾದ ದೇಶಪ್ರೇಮಿ ಚೌಡಾನಾಯ್ಕರು 1 ವರ್ಷ ಕಠಿಣ ಶಿಕ್ಷೆ ಅನುಭವಿಸಿದರು. ನಂತರ ಬಿಡುಗಡೆ ಹೊಂದಿ ತಮ್ಮ ಬಿಡಾರಕ್ಕೆ ಹಿಂದಿರುಗುತ್ತಾರೆ. ಆ ಜೈಲುವಾಸ, ಆ ಬ್ರಿಟಿಷರ ಶಿಕ್ಷೆ ಯಾವುದೋ ಅವ್ರ ದೇಶ ಪ್ರೇಮನ್ನ ಚೂರು ಕಡಿಮೆ ಮಾಡೋಕ್ಕಾಗಲಿಲ್ಲ. ಇನ್ನು ಇತ್ತ ಕಡೆ ಬಂದರೆ ಅವರು ಬಿಡಾರದಲ್ಲಿ ಕಿತ್ತು ತಿನ್ನುವ ಬಡತನ, ಹೆಂಡತಿ ಮಕ್ಕಳಿಗೆ ಊಟಕ್ಕೂ ಗತಿ ಇಲ್ಲ. ಆದರೂ ಚೌಡಾನಾಯ್ಕರಿಗಾಗಲಿ ಅವ್ರ ಹೆಂಡತಿ ಮಕ್ಕಳಿಗಾಗಲಿ ದೇಶ ಪ್ರೇಮ ಚೂರು ಕಡಿಮೆ ಆಗಲಿಲ್ಲ. 1 ವರ್ಷದ ಬಳಿಕ ಅವರು ತಮ್ಮ ಬಿಡಾರಕ್ಕೆ ಹಿಂದಿರುಗುತ್ತಾರೆ. ಅದು ರಾತ್ರಿ, ನಟ್ಟ ನಡು ರಾತ್ರಿ. ಯಾರು ಈ ರಾತ್ರಿ ಯಾರು ಬಂದಾರೆ ಅಂತೀನಿ? ಅಯ್ಯ, ನೀವು ಅನುಕೂಲಕ್ಕೆ ಹೋಗ್ಬತ್ತೀನಿ ಹೇಳಿ ಹೋದರು 1 ವರ್ಷ ತಡ ಮಾಡ್ಕೆ ಬಂದಿರಲ್ಲ. ಅಲ್ಲಕ್ಕೆ ಮಾತಾಡುವಂಗೆಲ್ಲ ನಂಗಲ್ಲಿ ಮತ್ತೆ ಜೈಲು ಶಿಕ್ಷೆ ಆಗಿತ್ತು. ಜೈಲಾಗಿದ್ದವ ನಾ ಒಬ್ಬನೇ ಅಲ್ಲ, ಜನ ಇತ್ತು. ಅಲ್ಲ, ದಿನ ನಿಮ್ ಧ್ಯಾನ ಮಾಡಿ ಮಾಡಿ ಸಾಕಾತು. ಕಾಲ್ ತೊಳಿರಿ ಉಣ್ಣರಂತೆ. ರತ್ನಕರ ಅವು ಬದುಗ್ಯಾವೆ, ಅವಕ್ಕಂತೂ ನಿಮ್ದೇ ಜ್ಞಾನ. ರತ್ನಾಕರಂತೂ ಅಲಸಿಗೆ ಆಗಿ ಎಷ್ಟೊತ್ತಿಗೂ ಅಪ್ಪ ಅಪ್ಪ ಅನ್ನವ, ಕನಸಗೂ ಕನಗರ್ಸವ. ಜ್ವರನೂ ಬಂದ್ಬಿಟ್ಟಿತ್ತು ಅವಂಗೆ. ಮೈಲಿ ಹಂಗಂಚಣ ನೆನ್ಪತ್ತ, ನಾ ಬರ್ಬೇಕಾರೆ ಚನ್ನಬಸಪ್ಪ ಗೌಡ್ರ ಮನೆ ಮುಂದೆ 2 ಗಾಡಿ ತುಂಬ ಅಡಿಕೆ ತುಂಬಿಟ್ಟಿರು ಕಣೆ. ಅಲ್ಲ ಇಲ್ಲಾಂದ್ರೆ ಎಂತ ನಡೀತೈತಂತ. ಹಾ, ಈ ಬದಿಗೆಲ್ಲವ ಕರ್ಬಂದಿ ಚಳುವಳಿ ನಡೀತಾ ಐತಿ. ಕರ ಕೊಡ್ನೆ ಇಲ್ದರ್ ಎಷ್ಟೋ ಮನೆಯ ಬೆಳ್ಳಿ, ಬಂಗಾರ, ತಾಮ್ರ, ಕೊಂಚು, ಹಿತ್ತಾಳೆ ಎಲ್ಲ ಜಪ್ತಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ಕೆ ಬಂದ್ರಲ್ಲ ಅಡಿಕೆ, ಅದು ಗುಂಜ್ಗೋಡ್ ಸೂರ್ ಭಟ್ರ ಮನೆದು. ಭಟ್ರು ಕರ ಕೊಡ್ನಿಲ್ಲ ಹೇಳಿ ಸಿರ್ಸಿ ಸುಂಟಿ ಸಾಬ್ರು ಲೀಲಾವ್ನಾಗ ಬೆಳೆ ಹಿಡಿದು ಕೊನೆ ಕೊಯ್ದು ತಗೊಂಡು ಹೋಗಕ್ಕೆ ಗಾಡಿ ತುಂಬಿಟ್ಟಾರಂತೆ. ನಾಳೆ ಬೆಳಗ್ಗೆ ತಗೊಂಡು ಹೋಗ್ಬೋದು. ಮತ್ತೆ ಅಲ್ಲಿ ಪಟೇಲ್ರು, ಸಾನ್ಬಾಗ್ರು ಎಲ್ಲರೂ ಇದಾರಂತೆ. ಮೈಲಿ ಯಾರು ಬೇಕಾದ್ರೂ ಇರಲಿ, ಯಾರು ಅಪ್ಪ ಬೇಕಾದ್ರೂ ಅವ್ರಿಗೆ ಬರಲಿ, ಆ ಸೂಡೆಲೈತಿ, ಆ ಚುಮಣಿನೈತಿ, ತಗೋಬ ನೀನು. ಸೂಡೈತಿ ಚುಮಣಿ ತಗೋಬ ನೀ ಅಂದಲ್ಲ, ನೀ ತರಕಲ್ಲಿ ನೀ ಇಲ್ಲೇ ನಿಂತ್ಕೊಂಡಿರ್ತಿದ್ದ. ನಿಮ್ಗೆ ಎಂತ ಆಗೈತೆ ಅನ್ಸ್ತಿ? ಈಗಷ್ಟೇ ಬಂದಿನಿ, ಉಂಡುಕೊಂಡಾರು ಹೋಗಿ. ಮೈಲಿ ಇಲ್ಲಿ ಕೇಳ್ಕ, ಒಂದ್ ವೇಳೆ ಬ್ರಿಟಿಷನ ಗುಂಡಿನ ಸಪ್ಲಾತಾನೆ, ನಿನ್ನ ಗಂಡ ಸತ್ತ ಅಂತ ತಿಳ್ಕ. ಅಯ್ಯೋ, ನಿನ್ನ ಹಣೆ ಕುಂಕುಮ ಅಳಸಾಕು, ನಿನ್ನ ಬಳೆ ಒಡೆದು ಹಾಕು. ಆದ್ರೆ ಅಳ್ತಾ ಇರ್ಬೇಡ, ನಾ ಹೋಗ್ತೇನೆ. ಗಾಡಿ ಬೆಂಕಿ ಹೆಟ್ಟೆ ಬತ್ನೀಗ. ನಿಂತ್ಕೊಳ್ಳಿ, ಈಗಷ್ಟೇ ಬಂದಿರು, ಉಂಡುಕೊಂಡಾರು ಹೋಗಿ. ಮೈಲಿ ನನ್ ತಡಿಬೇಡ. ನಮ್ಮ ದೇಶ ಸ್ವತ್ತನ್ನ ಬ್ರಿಟಿಷರ್ ನುಂಗಕ್ ನಾ ಬಿಡಕಲ್ಲ. ಸುಟ್ಟು ಬತ್ನೆ, ಎಲ್ಲ ಸುಟ್ಟು ಬತ್ನೆ. ಬೋಲೋ ಭಾರತ ಮಾತಾ ಕೀ. ಹೇಳದ್ ಕೇಳ್ತ್ಯ, ನಾ ಬಂದು ಜಾರಿ ಗೊತ್ತಿಲ್ಲ, ಒಳಗೆ ಹೋಗಿ ಬಾಗಿಲು ಹಾಕೊಂಡು ಮುನ್ಕ್ಯ. ಬೋಲೋ ಭಾರತ ಮಾತಾ ಕೀ. ಮತ್ತದೇ ಜೈಲು, ಮತ್ತದೇ ಬಿಡುಗಡೆ, ಮತ್ತದೇ ಚಳುವಳಿ, ಮತ್ತೆ ಹೋರಾಟ. ಮತ್ತದೇ ಜೈಲು, ಮತ್ತದೇ ಬಿಡುಗಡೆ, ಮತ್ತದೇ ಚಳುವಳಿ, ಮತ್ತೆ ಹೋರಾಟ, ಮತ್ತೆ ಚಳುವಳಿ, ಮತ್ತೆ ಜೈಲುವಾಸ. ಕರ ನಿರಾಕರಣೆ ಹೋರಾಟದಲ್ಲಿ ಸಂಕಷ್ಟಕ್ಕೊಳಗಾದ ಕುಟುಂಬ ಹಲವಾರು. ಒಂದೊಂದು ಕುಟುಂಬದಲ್ಲಿ ಹರಿದ ಕಣ್ಣೀರ ಹೊಳೆಯ ಹರಿವು ಒಂದೊಂದು ರೀತಿ. ಚೌಡಾನಾಯ್ಕರಂತೆಯೇ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡವರಿದ್ದಾರೆ. ನಿಸ್ವಾರ್ಥವಾಗಿ ದೇಶಕ್ಕಾಗಿ ಹೋರಾಡಿದವರಿದ್ದಾರೆ. ಚೌಡಾನಾಯ್ಕರಂತೆಯೇ ಚಳುವಳಿಯಲ್ಲಿ ಭಾಗವಹಿಸಿದ ಬಿಳಗಿಯ ಪುರಾಣಿಕರಿಗೆ ಬ್ರಿಟಿಷರು ಇನ್ಯಾವ ರೀತಿ ವರ್ತಿಸಿರುವುದು? ಬನ್ನಿ, ಬಿಳಗಿಯ ಹೊಳೆ ಸೇರಿ ಸಮುದ್ರದಲ್ಲಿ ಲೀನವಾದ ಬಿಳಗಿಯ ಜನರ ಕಣ್ಣೀರ ಕೋಡಿಯನ್ನ ನೋಡೋಣ ಬನ್ನಿ.
सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलं पुरुष एवेदगु सर्वं यद्भूतं यच्च भूयं ರಾಯ್ರೆ, ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹನುಮಂತ ಪುರಾಣಿಕರು ಮನೇಲಿದ್ದಾರೇನೋ? ಹಾ, ಇದ್ದಾರೆ. ಅವ್ರು ಪೂಜೆ ಮಾಡ್ತಾ ಇದ್ದಾರೆ. ಮತ್ತೇನ್ ಬಂದದ್ದು? ತೀರ್ವೆ ವಸೂಲಿಗೆ. ಅವ್ರಿಗೆ ಪೂಜೆ ಮುಗಿಲಿಕ್ಕೆ ಇನ್ನು 2 ತಾಸಾದ್ರೂ ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀರಾ? ಏನ್ರಿ ನಮ್ಮ ಹತ್ರ ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳ್ತೀರಲ್ಲ, ನಾವ್ ಯಾರೇನು ಗೊತ್ತೇನ್ರಿ? ಕರ್ಸ್ರಿ ಅವ್ರನ್ನ. ಅವ್ರು ಪೂಜೆ ಕುಳಿತಾಗ ಮಾತಾಡೋದಿಲ್ಲ. ಅವ್ರಿಗೆ ನಿಯಮ ನಿಷ್ಠೆ ಎಲ್ಲ ಬಾಳ. ಈಗ ಅವ್ರನ್ನ ಮಾತಾಡಿಸಿದ್ರೆ ಅವ್ರ ನಿಯಮಕ್ಕೆ ತೊಂದರೆ ಆಗ್ತದೆ. ಹಾಗಾದ್ರೆ ನಾವೇ ಒಳಗೆ ನುಗ್ಬೇಕಾ? ಹಂಗ್ ಮಾತ್ರ ಮಾಡ್ಬೇಡಿ. ಪುರಾಣಿಕರೇ, ನೀವೇ ಬರ್ತಿರೋ ನಾವೇ ಒಳಗ್ ಬರ್ಬೇಕು? ಹಾ, ಪೊಲೀಸ್ ಆಯ್ಲ. ಪೂಜೆ ಮುಗೀತು. ನಮ್ಮ ಪೂಜೆಯನ್ನ ನೀವೇ ಕೆಡಿಸ್ಬಿಟ್ರಲ್ಲ. ಆಗಿರತ್ತೆ ಚುರುಡು ರಡತೆ ಅಸ್ಮಗ ಕಸ ಕೊಳವಟ. ನಿಮ್ ತೀರ್ವೆ ಹಣವನ್ನ ನೀವು ಪಾವತಿ ಮಾಡ್ಬಿಡಿ. ನಾನ್ ತೀರ್ವೆ ಕೊಡೋದಿಲ್ಲ. ಸರ್ಕಾರನ ಎದುರು ಹಾಕೊಳ್ಳೋದು ನಿಮಗೂ ಒಳ್ಳೇದಲ್ಲ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಲ್ಲ. ನೀವು ತೀರ್ವೆ ಕೊಟ್ಬಿಡಿ. ಚಳುವಳಿ ಮಾಡೋ ಜನರ ಹತ್ರಿದ್ದ ಸಂಪರ್ಕನೂ ಬಿಟ್ಬಿಡಿ. ಹಾಗಿದ್ರೆ ನಿಮ್ಮ ಮೇಲಿರೋ ವಾರೆಂಟ ಕ್ಯಾನ್ಸಲ್ ಮಾಡ್ತೇವೆ. ಇಲ್ಲದಿದ್ರೆ ನಿಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾಗ್ತದೆ. ಕರ್ಕೊಂಡು ಹೋಗಿ. ಆ ಏಕೆ ಆಶ್ಚರ್ಯ ಆಯ್ತೆ? ನಿಮ್ಮ ಹೆಂಡತಿಯ ತಮ್ಮ ಹರಿ ಸುಬ್ರಾಯಪ್ಪಯ್ಯವರು ಗಂಧದ ಗಿಡ ಕಡಿದು ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋಗಿ ಬಂದಿದ್ದಕ್ಕಾಗಿ ಅವ್ರ ಪಾವಿತ್ರ ಹೋಯ್ತು ಅಂತ ಶುದ್ಧಿ ಹೋಮ ಮಾಡಿಸಿದ್ರಿ. ಬರ್ತಗಾಳಿ ಮಠಕ್ಕೆ ಹೋಗಿ ಮುದ್ರಾಧಾರಣ ಮಾಡಿಸಿದ್ರಿ. ಈಗ ನೀವೇ ಜೈಲಿಗೆ ಹೋಗ್ಲಿಕ್ಕೆ ಮನ್ಸು ಮಾಡ್ತೀರಿ ಅಂದ್ರೆ? ನಿಮ್ಮ ನೀಚ ಪಂಚಮರ ಸರ್ಕಾರವನ್ನು ಓಡಿಸಿದ ಮೇಲೆ ನಾವು ಮೈಲ್ಗೆ ತೊಳ್ಕೊಳ್ತೇವೆ. ನೀವು ತೀರ್ವೆ ತುಂಬಿಟ್ರೆ ನಿಮ್ ಜಪ ತಪ ನಿಯಮ ನಿಷ್ಠೆ ಮನೇಲಿ ಮಾಡ್ತಾ ಇರ್ಬೋದು. ನಾವು ತೀರ್ವೆ ಕೊಡೋದಿಲ್ಲ ಅಂತ ದೇವರ ಮೇಲೆ ಪ್ರಮಾಣ ಮಾಡಿದ್ದೇವೆ. ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ, ಬೇರೆಯವರಿಂದ ತೀರ್ವೆ ತುಂಬಿಸ್ಬಿಡಿ. ನಮ್ಮನ್ನು ನಂಬಿ ದೇಶ ಸೇವೆಯಲ್ಲಿ ತೊಡಗಿರುವ ಗಾಂಧಿ ಜನಕ್ಕೆ ನರಿ ಬುದ್ಧಿ ಕಲಿಸ್ತೀರಲ್ಲ. ಮಾಫಿ ಪತ್ರ ಬರ್ದ್ ಕೊಟ್ಬಿಡಿ. ಏನಂದ್ರೆ ಮಾಫಿ? ನಾನೇಕೆ ಮಾಫಿ ಕೇಳಬೇಕು? ಬ್ರಿಟಿಷರ ವಿರುದ್ಧ ನಮ್ಮ ಕಾಂಗ್ರೆಸ್ಗೆ ಸಹಾಯ ಮಾಡ್ತಿರೋದು ತಪ್ಪು ಅಂತ ಮಾಫಿ ಬೇಡ್ಲೋ, ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಹೆಣಗಾಡ್ತಿರೋದು ತಪ್ಪು ಅಂತ ಮಾಫಿ ಬೇಡ್ಲೋ? ತೀರ್ವೆ ತುಂಬಿದ್ರೆ ನಿಮಗ್ ರಾಜ ಮರ್ಯಾದೆ ತೋರಿಸ್ತೇವೆ. ಬೇಡ ನಿಮ್ಮ ರಾಜ ಮರ್ಯಾದೆ. ನಾವು ತೆಗೆದುಕೊಂಡಿರೋ ನಿರ್ಧಾರ ಹುಡುಗಾಟಿಕೆಯದ್ದಲ್ಲ. ಈ ವಿಚಾರವಾಗಿ ಆಳವಾಗಿ ಯೋಚಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡಿ. ಏ ಪೊಲೀಸ್, ಎಸ್ ಸರ್. ಹನುಮಂತ ಪುರಾಣಿಕರನ್ನ ಅರೆಸ್ಟ್ ಮಾಡು. ಬೇಡ ಸ್ವಾಮಿ, ಮನೆಯಲ್ಲಿ ಎಷ್ಟೊಂದು ಮಕ್ಕಳಿದ್ದಾರೆ. ಐಕಲೆ ತುಮಿ ಜೈಲಾಗ ಗೆಲ್ಲಾರೆ ಆಮಕ್ ಪಳೆ ಇದ್ದಾನೆ ಕೋಣ. ಮಕ್ಕಳಿಗೆ ಕಾಯಿಲೆ ಆದ್ರೆ ನಾವ್ ಏನ್ ಮಾಡ್ಬೇಕು? ಅಲ್ದೆ ನನಗೀಗ 3 ತಿಂಗಳು ಬೇರೆ. ದಯವಿಟ್ಟು ಅವರನ್ನ ಕರ್ಕೊಂಡು ಹೋಗ್ಬೇಡಿ ಸ್ವಾಮಿ. ನಿಮ್ಮ ಯಜಮಾನ್ರಿಗೆ ಕರ ಕೊಡ್ಲಿಕ್ಕೆ ಹೇಳಿ. ಅವ್ರ ಮೇಲಿರೋ ವಾರೆಂಟ ಕ್ಯಾನ್ಸಲ್ ಮಾಡ್ತೇವೆ. ಭಾಗೀರಥಿ, ಹೇ ರಡ್ಚಿ ವೇಳ ನೈಗೋ ಮೌನ घट्ट कर. अळिया होडले दुवेले लग्न येऊचे अक्षय तरीके एखादा वरल्या. तुम्ही जैला गेला रे धारे. भागीरथी, देव ओढो हाव जैला वचून येऊच पर्यंत त्या जल्ल्या लग्न झालं नव्हे. नवीन मुहूर्त पळवून लग्न कर्या नावे अनेक चल्ल सोदून लग्न केल्या जाल्या. भागीरथी पळे गो मक्क पोलीस धरच्या आयला म्हणून किती लोक पळवच्या आयला पळे गो. ಪುರಾಣಿಕರೇ, ನೀವು ನಮ್ಮ ಪುರೋಹಿತರು. ನೀವು ಜೈಲಿಗೆ ಹೋದ್ರೆ ನಮ್ಮಲ್ಲಿ ನಡೆಯೋ ವೈದಿಕ ಕಾರ್ಯಗಳೆಲ್ಲ ನಿಂತು ಹೋಗ್ತದೆ. ಅದು ಅಲ್ಲದೆ ನಿಮ್ಗೆ ಆಗದೆ ಇರೋ ಯಾವುದೋ ಒಬ್ಬ ವ್ಯಕ್ತಿ ಇಳಿಸದ ಆರೋಪ ಹೇಳಿ ವಾರೆಂಟ್ ತೆಗೆಸಿದ್ದಾರೆ. ನೀವು ಕರ ಕೊಡದೆ ಇದ್ರೆ ಜಪ್ತಿ ಮಾಡ್ಕೊಂಡು ಹೋಗ್ಬೋದಿತ್ತು. ನಿಮ್ಮನ್ನ ಜೈಲಿಗೆ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಜೈಲಿಗೆ ಹೋದ್ರೆ ನಮ್ಮ ಗತಿ? ಇದನ್ನ ನಾನೊಬ್ಬ ಹೇಳ್ತಾ ಇಲ್ಲ, ಇಡೀ ಬಿಳಿಗಿ ಸೀಮೆ ಜನತೆಯ ಪರವಾಗಿ ಹೇಳ್ತಾ ಇದ್ದೀನಿ ನಾನು. ಬಿಳಿಗೆಯ ಯಾವತ್ತೂ ನನ್ನ ಶಿಷ್ಯವರ್ಗದವರೇ. ಪೊಲೀಸರು ನನಗೆ ಹಿಡಿಲಿಕ್ಕೆ ಬಂದಿದ್ದಾರೆ ಅಂತ ಧೃತಿಗೆಡಬೇಡಿ. ಈ ಜಗತ್ತಿಗೆ ನಾವೆಲ್ಲ ಬರುವಾಗ ಬೆತ್ತಲಾಗೆ ಬಂದಿದ್ದು, ಹೋಗುವಾಗಲೂ ಅಷ್ಟೇ. ಇಲ್ಲಿ ಯಾರೂ ಶಾಶ್ವತವಲ್ಲ, ಯಾವುದೂ ಶಾಶ್ವತವಲ್ಲ. ಇಂದು ನನಗೆ ಬಂದ ಪರಿಸ್ಥಿತಿ ನಾಳೆ ನಿಮಗೂ ಬರಬಹುದು.
ಆದರೆ ಧೃತಿಗೆಡಬೇಡಿ. ಒಂದೊಮ್ಮೆ ಈ ಬ್ರಿಟಿಷರು ನಿಮ್ಮನ್ನು ಲೂಟಿ ಮಾಡಲು ಬಂದರೆ ನಿಮ್ಮ ಸರ್ವಸ್ವವನ್ನೆಲ್ಲ ಅಗ್ನಿಗಾಹುತಿ ಮಾಡಿ ಯಜ್ಞೇಶ್ವರನಿಗಾದರೂ ತೃಪ್ತಿಯಾಗಲಿ. देवा भी नका पूजेक हाव नाही वे अन्यकळ मेळता. आता आमक जाऊ कशेले स्वातंत्र्य त्याची खातीर कसो खर्चाक बी तयार उर का. बोलो भारत माता की वंदे ಮಾತರಂ. ಹನುಮಂತ ಪುರಾಣಿಕರಿಗೆ ಜಯವಾಗಲಿ. ಹನುಮಂತ ಪುರಾಣಿಕರಿಗೆ ಜಯವಾಗಲಿ. ಏ ಅರೆಸ್ಟ್ ಮಾಡೋ. ಮತ್ತದೇ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುಖ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ಭಾಗೀರಥಿ ಬಾಯಿ ಅವರೇ, ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ. ಭಾಗೀರಥಿ ಬಾಯಿ ಅವರೇ, ಯಾರು? ನಾನು ಸರ್ಕಲ್ ಇನ್ಸ್ಪೆಕ್ಟರ್. ಮತ್ಯಾರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದ್ರಿ? ಸದ್ಯ ಯಾರನ್ನೂ ಇಲ್ಲ, ನಮ್ಮ ಯಜಮಾನ್ರು ಜೈಲಲ್ಲಿ ಸುಖವಾಗಿದ್ದಾರೆ. ಅವ್ರನ್ನ ಬಿಡೋದ್ ಯಾವಾಗ? 6 ತಿಂಗಳ ತಡ. ಅವರಿಗೆ ಜೈಲು ಶಿಕ್ಷೆ ಸಂಗಡ 100 ರೂಪಾಯಿ ದಂಡನೂ ಆಗಿದೆ. ಅದನ್ನು ನೀವು ತುಂಬಬೇಕಾಗಿದೆ. ದಂಡಧಣ? ಅದ್ರ ವಸೂಲಿಗಾಗಿಯೇ ನಾವು ಬಂದಿರೋದು. ಅಷ್ಟೊಂದು ಹಣನ ನಾನು ಎಲ್ಲಿಂದ ತುಂಬಲಿ? ಹಣ ಇಲ್ಲದಿದ್ರೆ ಏನಾಯ್ತು? ನಿಮ್ಮನೆಯಲ್ಲಿ ಭತ್ತ ಪಾತ್ರೆ ಪಗಡೆಗಳಿದೆ. ಎಲ್ಲವನ್ನು ಜಪ್ತಿ ಮಾಡೋ. ಇಲ್ಲ ಇಲ್ಲ, ನಾನು ಇದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ. ಮನೆ ಒಳಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ. ಬೇಡ ಸ್ವಾಮಿ, ಮನೆ ಒಳಗೆ ಹೋಗ್ಬೇಡಿ. ಅಯ್ಯೋ, ಬೂಟ್ ಕಾಲಿಂದ ಒಳಗಡೆ ಹೋಗ್ಬೇಡಿ ಸ್ವಾಮಿ. ಮನೆಯಲ್ಲಿ ದೊಡ್ಡವ್ರು ಯಾರೂ ಇಲ್ಲ. ಬರೋ ಮಳೆಗಾಲಕ್ಕೆ ನಾವ್ ಏನ್ ಉಣ್ಬೇಕು? ಮಗಳ ಮದುವೆ ಬೇರೆ ಮಾಡ್ಬೇಕಾಗಿದೆ. ಅಲ್ಲದೆ ನಾನೀಗ 3 ತಿಂಗಳ ಗರ್ಭಿಣಿ ಬೇರೆ. ಇಲ್ಲ ಇಲ್ಲ ಸ್ವಾಮಿ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ನಾನು ಅಡ್ಗೆ ಮಾಡೋ ಪಾತ್ರೆ, ಹೊರಿವಾಣ, ಹಾಲು ಕಾಯಿಸೋ ಕಂಚು ಎಲ್ಲ ತಗೊಂಡ್ರಲ್ಲ ಸ್ವಾಮಿ. ಅಯ್ಯೋ ದೇವ್ರೆ, ದೇವ್ರ ವಿಷಯದ ಪಂಚಪಾತ್ರೆ, ರಾಮ ದೇವ್ರಿ ದೀಪ ಹಚ್ಚೋ ನಂದ ದೀಪ. ಅಯ್ಯೋ, ಮಗುವಿಗೆ ಹಾಲು ಬೆಳ್ಳಿ ಲೋಟ ಸೌಟು ಎಲ್ಲ ಜಪ್ತಿ ಮಾಡ್ಬಿಟ್ರಲ್ಲ ಸ್ವಾಮಿ. ಅಯ್ಯೋ ದೇವ್ರೆ, ನಾವಿನ್ನೇನ್ ಮಾಡ್ಬೇಕು? ಹೇಗ್ ಬದುಕ್ಬೇಕು ಸ್ವಾಮಿ? ಜಪ್ತಿ ಮಾಡಿದ ಪಾತ್ರೆನ ಗಾಡಿ ತುಂಬೋ. ಬೇಡ ಸ್ವಾಮಿ, ಅದನ್ನೆಲ್ಲ ತಗೊಂಡು ಹೋಗ್ಬೇಡಿ. ನಿಮ್ಮ ಯಜಮಾನರಿಗೆ ವಿಧಿಸಿದ ದಂಡಧನ ಇನ್ನೂ ತುಂಬಲಿಲ್ಲ. ಏನು? ನಿಮ್ಮ ರಾವಣನ ಹೊಟ್ಟೆಗೆ ಇನ್ನೂ ತೃಪ್ತಿ ಆಗಿಲ್ವಾ? ಕೊಡಿ ಕೊಡಿ ನಿಮ್ ಕುತ್ತಿಗೆಯಲ್ಲಿರೋ ಬಂಗಾರ. ಸ್ವಾಮಿ, ನಿಮಗೆ ಹೆಂಗಸರು ಮಾಂಗಲ್ಯದ ಭಾವನೆ ಅರ್ಥ ಆಗೋದೇ ಇಲ್ವಾ? ಕರ ನಿರಾಕರಣೆ ಮಾಡುವವರು ಇವುಗಳನ್ನೆಲ್ಲ ಮೊದಲೇ ನಿರೀಕ್ಷಿಸಿಕೊಂಡಿರ್ಬೇಕು. ಈ ಬಿಸಿ ಉಳಿದ ಚಳುವಳಿಗಾರರಿಗೂ ತಟ್ಟಬೇಕು, ತಿಳಿತಾ? ಕೊಡಿ ನಿಮ್ ಕುತ್ತಿಗೆಯಲ್ಲಿರೋ ಬಂಗಾರ. ಮನೆ ಒಳಗಡೆ ನುಗ್ಗಿ ಇದ್ದು ಬದ್ದದನ್ನೆಲ್ಲ ದೋಚಿದ್ರಿ. ಈಗ ನನ್ನ ಕುತ್ತಿಗೆವರೆಗೂ ಬಂದ್ರಾ? ಕುತ್ತಿಯಲ್ಲಿರೋ ಮಾಂಗಲ್ಯ ಬಂದ್ಬಿಟ್ಟು ಉಳಿದದ್ದನ್ನೆಲ್ಲ ಕೊಟ್ಬಿಡಿ. ಜಪ್ತಿ ಮಾಡ್ಬೇಕಿದ್ರೆ ಏನು ಅಡ್ಡಿ ಪಡಿಸುವಂಗಿಲ್ಲ. ಏನಾದ್ರೂ ಅಡ್ಡಿ ಪಡಿಸ್ರಿ ಅಂತ ಆದ್ರೆ ಕೋರ್ಟ್ ಆದೇಶನೇ ಇದೆ. ನಿಮ್ಮನ್ನ ಅರೆಸ್ಟ್ ಮಾಡುವಂತ ಅಧಿಕಾರ ನಮಗಿದೆ, ತಿಳಿತೇನೋ? ಇದು ನನ್ನ ತಂದೆ
ಮಗಳಿಗೆ ಅಂತ ಪ್ರೀತಿಯಿಂದ ಕೊಟ್ಟಿದ್ದು. ಇದು ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬಂದ ಸರ ಇದು. ಅಯ್ಯೋ ದೇವ್ರೆ, ತೆಗೆದುಕೊಳ್ಳಿ. ಹಾ, ಇನ್ನು ನಿಮ್ಮ ಕೊಟ್ಟಿಗೆಯಲ್ಲಿರೋ ಹಸುವೊಂದನ್ನು ಜಪ್ತಿ ಮಾಡ್ಬಿಟ್ರೆ ನಾವು ಬಂದ ಕೆಲಸ ಆಯ್ತು. ಏನು ಹಸು? ಅಯ್ಯೋ ದೇವ್ರೆ, ನನ್ನ ಮಗುವಿಗೆ ಹಸುವಿನ ಹಾಲು ಒಂದೇ ಆಹಾರ. ಅದು ಮತ್ತೇನು ಕುಡಿಯೋದು ಇಲ್ಲ, ತಿನ್ನೋದು ಇಲ್ಲ. ಮಗುವಿನ ಆಹಾರ ಕಸಿದು ಅದ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ಸ್ವಾಮಿ. ಅಲ್ಲದೆ ನನಗೀಗ ನೀನು ಗರ್ಭಿಣಿ ಆದ್ರೆ ಇಲ್ಲೆಲ್ಲಾದ್ರೂ ಸೂಲುಗಿತ್ತಿ ಹುಡ್ಕೋ ಹೋಗೋ. ನಮಗ್ ಸರ್ಕಾರದಿಂದ ಏನ್ ಆದೇಶ ಇದೆಯೋ ಹಾಗೆ ಮಾಡ್ತೇವೆ. ಹೋಗೋ, ಕೊಟ್ಟಿಗೆಗೆ ಹೋಗಿ ಹಸುನ ಎಳ್ಕೊಂಡು ಹೋಗೋ, ಅದ್ರ ಸಂಗಡ ಎಳೆಗರನ್ನು ಹೊಡ್ಕೊಂಡು ಹೋಗೋ. ಅಯ್ಯೋ ಬೇಡಿ ಸ್ವಾಮಿ, ತನಕರುನೆಲ್ಲ ಎಳ್ಕೊಂಡು ಹೋಗ್ಬೇಡಿ. ಅಯ್ಯೋ ದೇವ್ರೇ. ಕ್ರೌರ್ಯ ಮಹಾಕ್ರೌರ್ಯ ಕ್ರೌರ್ಯ ಮಹಾಕ್ರೌರ್ಯ ಕ್ರೌರ್ಯ ನುಂಗುತ್ತಿದೆ ಕರುಳ ಹಿಂಡುತ್ತಿದೆ ಕ್ರೌರ್ಯ ನುಂಗುತ್ತಿದೆ ಕರುಳ ಹಿಂಡುತ್ತಿದೆ ದರ್ಪದಾಷ್ಟ್ಯಗಳು ಕೇಕೆ ಹಾಕುತ್ತಿವೆ ಕ್ರೌರ್ಯ ಮಹಾಕ್ರೌರ್ಯ ಮಾನವೀಯತೆಯ ಮಧುರ ಭಾವವನೆ ಕರಳು ಮಣ್ಣಿನಲ್ಲಿ ಹೂತು ಹಾಕುತ್ತಿದೆ ಮಾನವೀಯತೆಯ ಮಧುರ ಭಾವವ ಕಳೆದು ಮಣ್ಣಿನಲ್ಲಿ ಹೂತು ಹಾಕುತ್ತಿದೆ ಕ್ರೌರ್ಯ ಮಹಾಕ್ರೌರ್ಯ ಕ್ರೌರ್ಯ ಅದನ್ನ ನಾನು ನಿಮ್ಗೆ ಹೇಳ್ಬೇಕೇನು? ಎಲ್ಲಿಂದ ಬಂದೆ? ಬೆಳಿಗ್ಗೆಯಿಂದ ಹೆಸರು? ಭಾಗೀರಥಿ ಬಾಯಿ ಪುರಾಣಿಕ್. ಏನು ವಿಷಯ? ಏನು ವಿಷಯ ಅದನ್ನ ನಾನು ನಿಮ್ಗೆ ಹೇಳ್ಬೇಕೇನು? ನಮ್ಮನ್ನೆಲ್ಲ ನಿರ್ಗತಿಕರನ್ನಾಗಿ ಮಾಡಿದ್ಮೇಲೆ ಇನ್ನೇನು ವಿಷಯ ಉಳಿದಿದ್ಯೋ ಕಲೆಕ್ಟರ್ ಸಭಾ? ಕೂತ್ಕೊಂಡು ಮಾತಾಡು. ಏ ನಿನಗ್ ಹೃದಯ ಅನ್ನೋದು ಇದೆಯೇನೋ? ವಾಟ್? ಏ ಕಲೆಕ್ಟ್ರ, ನಿನಗೆ ಹೆಂಡತಿ ಮಕ್ಳಿಲ್ವಾ? ನಮ್ಮ ಯಜಮಾನ್ರನ್ನ ಜೈಲಿಗೆ ಹಾಕ್ಸ್ದೆ, ಮನೆಯಲ್ಲಿರೋ ಭತ್ತನ ದೋಚಿದೆ, ಬಂಗಾರನ ದೋಚಿದೆ. ಒಯ್ಬೇಡಿ ಒಯ್ಬೇಡಿ ಅಂದ್ರು, ದನ ಕರುನೆಲ್ಲ ಎಳ್ಕೊಂಡು ಹೋದ್ರಿ. ನನಗೆ ಹಾಲಿಲ್ದೆ ನನ್ನ ಮಗುನು ಸತ್ತೋಯ್ತು. ನನ್ನ ಮಗುನ ಕೊಂದೋ ನೀನು. ಇದು ಹೆತ್ತು ಕರುಳು. ಕರುಳು ಕುಡಿ ಕಳ್ಕೊಂಡ ದುಃಖ ನಿನಗೆ ಹೇಗೆ ತಿಳಿಬೇಕು? ನೀನನ್ನು ಹೊತ್ತಿದ್ಯಾ, ಹೆತ್ತಿದ್ಯಾ? ನಮ್ದೆಲ್ಲ ದೋಚಿ ನಮ್ಮ ನಿರ್ಗತಿಕರನ್ನಾಗಿ ಮಾಡಿದ್ಯಲ್ಲೋ. ಜಾಮೀನು ಕೊಟ್ಬಿಡಿ, ನಿನ್ನ ಗಂಡನನ್ನು ಬಿಡ್ತೇವೆ. ಜಾಮೀನು ಕೊಟ್ಟು ನಿನ್ನ ಸರ್ಕಾರಕ್ಕೆ ತಲೆಬಾಗ್ಲಿಕ್ಕೆ ಬಂದಿಲ್ವೋ ನಾನು? ತೀರ್ವೆ ತುಂಬಿಡಿ, ನಿನ್ನ ಗಂಡನನ್ನು ಬಿಡ್ತೇವೆ. ಜಪ್ತಿ ಮಾಡಿರೋದೆಲ್ಲ ಪರತ್ ಕೊಡ್ತೇವೆ. ತೀರ್ವೆ ತುಂಬೋ ನಿರ್ಧಾರ ನನ್ನದಲ್ಲ. ಅಂದ್ರೆ ಈಗ ನೀನು ದುಡ್ಡಿಗಾಗಿ ಬಂದೇನು? ಏ ಬಿಕಾರಿ, ನಿನ್ನ ಹತ್ರ ಬಿಕ್ಕೆ ಬೇಡ್ಲಿಕ್ಕೆ ಬಂದಿಲ್ವೋ? ಈಗ ನನ್ನಿಂದ ಏನಾಗ್ಬೇಕು? ಏನಾಗೋದು ಬೇಡ. ನನ್ನಂತಹ 106 ಹೆಂಗಸರು ಕುತ್ತಿಗೆನ ಚೂರಿಯಿಂದ ಇರಿದ್ರಿ, ಮನೆ ಅನ್ನೋದನ್ನ ಸ್ಮಶಾನ ಮಾಡಿ ಹಾಕಿದ್ರಿ. ಅದನ್ನ ನಿನ್ಗೆ ತಿಳಿಸ್ಕೊಟ್ಟು ಹೋಗ್ಲಿಕ್ಕೆ ಬಂದೆ. ಊಟ ಮಾಡೋ ಅನ್ನ ಕಸಿದ್ರಿ, ಅದನ್ನ ಮನವರಿಕೆ ಮಾಡ್ಕೊಟ್ಟು ಹೋಗ್ಲಿಕ್ಕೆ ಬಂದೆ. ನೀವೆಷ್ಟೇ ದರ್ಪ ತೋರಿಸಿ ದೌರ್ಜನ್ಯ ಮಾಡಿ, ಆದ್ರೆ ನಾನು ಮಾತ್ರ ಇದನ್ನು ಸಹಿಸೋದಿಲ್ಲ. ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದೇ ಬರ್ತದೆ. ಬೋಲೋ ಭಾರತ್ ಮಾತಾ ಕಿ ಜೈ. ಒಂದೇ ಭಾರತ. ನಡೆ ಇಲ್ಲಿಂದ. ಬೋಲೋ ಮಾತಾ ಕಿ ಜೈ. ವಂದೇ ಮಾತರಂ ವಂದೇ ಮಾತರಂ ಸುಜಲ ಸುಫಲ ಸುಫಲ ಮಲಯಜ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನೇನೆಲ್ಲ ಆಗೋಯ್ತು.
ನಾವೆಲ್ಲ ಅದನ್ನ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಹಾ, 1937ನೇ ಇಸ್ವಿಯಲ್ಲಿ ಜವಾಹರ್ಲಾಲ್ ನೆಹರೂರವರು ಸಿದ್ದಾಪುರಕ್ಕೆ ಆಗಮಿಸಿದ್ರು. ಆಗ ಸಂಭ್ರಮವೋ ಸಂಭ್ರಮ. ನೆಹರೂರವ್ರನ್ನ ಭೇಟಿ ಮಾಡ್ಲಿಕ್ಕೆ ಚೌಡನಾಯಕ ದಂಪತಿಗಳು ಆಗಮಿಸಿದ್ರು. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ, ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ, ಬೋಲೋ ಭಾರತ್ ಮಾತಾ ಕಿ ಜೈ. नमस्कार। सिद्धापुर के मेरे सभी स्वतंत्र सेनानियों, सिद्धापुर के कर्नाटक का बारडोली बनाने में आप लोगों ने कोई कसर नहीं छोड़ा है। ಸಿದ್ದಾಪುರದ ನನ್ನ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಮಿತ್ರರೇ, ನೀವು ಸಿದ್ದಾಪುರವನ್ನು ಕರ್ನಾಟಕದ ಬಾರ್ಡೋಲಿಯನ್ನಾಗಿ ಮಾಡಿದ್ದೀರಿ. यहाँ के बहुत लोगों ने बापू ने जो कहा उसके अनुसार असहकार आंदोलन, जंगल आंदोलन, दांडी ऐसे सत्याग्रहों में भाग लेके अपना घर बार लुटा दिया है। ನಿಮ್ಮಲ್ಲಿ ಬಹಳಷ್ಟು ಜನ ಗಾಂಧಿಯವರ ಕರೆಗೆ ಹೋಗುಟ್ಟು ಅಸಹಕಾರ ಆಂದೋಲನ, ದಂಡಿ ಯಾತ್ರೆ ಮುಂತಾದವುಗಳಲ್ಲಿ ಪಾಲ್ಗೊಂಡು ತಮ್ಮ ಮನೆ ಮಠಗಳನ್ನು ಕಳೆದುಕೊಂಡಿದ್ದೀರಿ. इस तालुका से सबसे पहले जेल गए हुए स्वतंत्र सेनानी चौड़ा नायक जी को मुझे मिलना है और वो बापू के साबरमती आश्रम में कुछ दिन रुके थे। ಈ ತಾಲೂಕಿನಿಂದ ಪ್ರಪ್ರಥಮವಾಗಿ ಜೈಲಿಗೆ ಹೋದ ಚೌಡಾನಾಯಕರನ್ನು ನಾನು ಕಾಣಬೇಕಿದೆ. ಅವರು ಕೆಲಕಾಲ ಗಾಂಧಿಯವರ ಸಾಬರಮತಿ ಆಶ್ರಮದಲ್ಲಿ ಕೂಡ ಉಳಿದಿದ್ದರು. ಚೌಡಾನಾಯಕ ದಂಪತಿಗಳೇ, ಬನ್ನಿ. ಚೌಡ ನಾಯಕರಿಗೆ ಜಯವಾಗಲಿ, ಚೌಡ ನಾಯಕರಿಗೆ ಜಯವಾಗಲಿ. ನಮಸ್ಕಾರ ನೆಹರು ಅವರಿಗೆ. नमस्कार। आप जैसे लोगों से मिलके मुझे बहुत अच्छा लगता है। ನಿಮ್ಮಂತ ಜನರನ್ನು ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಸ್ವಾಮಿ. नमस्कार। ये कौन? इनकी पत्नी. अच्छा, चौड़ा नायक जी, इन अंग्रेजों के देश के बाहर निकालने के लिए हमारे संगठन को आप बहुत मदद कर रहे हो। ಚೌಡಾನಾಯಕರೇ, ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಹಾಕಲು ನಮ್ಮ ಸಂಘಟನೆಗೆ ನೀವು ಬಹಳ ಸಹಾಯ ಮಾಡ್ತಾ ಇದ್ದೀರಿ. ಏನೋ ನಮ್ಮ ಕೈಲಾದ ಅಳಿಲು ಸೇವೆ ಮಾಡಿದ್ದೇವೆ ಸ್ವಾಮಿ. ನೀವು ಮತ್ತು ಗಾಂಧಿಯವರು ಮಾಡಿದ ತ್ಯಾಗದ ಎದುರು ನಾವು ಹುಲ್ಲು ಕಡ್ಡಿಗಿಂತಲೂ ಕಡೆ. हम लोगों ने कुछ नहीं किया है, आप और बापू के सामने हम लोग बहुत छोटे हैं. अच्छा, बूंद बूंद से ही सागर बनता है, वैसे ही हमारे छोटे छोटे प्रयत्नों से अंग्रेजों को देश के बाहर निकाल देंगे। इसमें सिद्धापुर तालुका से लोगों का त्याग और बलिदान प्रशंसनीय है। ಹನಿ ಹನಿ ಕೂಡಿ ಸಾಗರವಾದಂತೆ ನಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಹಾಕೋಣ. ಇದರಲ್ಲಿ ಸಿದ್ದಾಪುರದ ಜನರ ತ್ಯಾಗ ಮತ್ತು ಬಲಿದಾನ ಪ್ರಶಂಸನೀಯವಾಗಿದೆ. ಸ್ವಾಮಿ, ಇದನ್ನ ತಗೊಳ್ಳಿ. ये क्या है? ಬಂಗಾರದ ಪಾನ್ಸರ. ನಾವು ದುಡಿದು ಕೂಲಿ ನಾಲಿ ಮಾಡಿ ಗಳಿಸಿದ ಹಣದಿಂದ ಮಾಡಿಸ್ಕೊಂಡು ಸರ ಇದು. ದೇಶದ ಹೋರಾಟದಾಗಂತೂ ನಮಗ್ ಭಾಗವಹಿಸ್ನಕ್ ಆಗ್ಲಿಲ್ಲ. ಹಂಗಾಗಿ ಇದು ಬ್ರಿಟಿಷರ್ನ ಹೊರದಬ್ಬಕ್ ಸಹಾಯ ಆದ್ರೆ ನಮ್ ಜೀವನ ಸಾರ್ಥಕ ಆದಂಗೆ. ನಾನು ಇವ್ರ ಕೈ ಹಿಡಿದಿದ್ದಕ್ಕೂ ಪುಣ್ಯಾತ್ಗಿತ್ಯಾದೆ. ತಗೊಳ್ಳಿ ಸ್ವಾಮಿ. ಹೌದು ಸ್ವಾಮಿ, ಇದ್ರೂ ತಗೊಳ್ಳಿ. ಅದ್ರ ಜೊತೆಗೆ अपने पहना हुआ सोना ही निकाल के देंगे, क्योंकि मैंने सुना है आपका ही जीवन बहुत तकलीफ में गुजर रही है। ನೀವು ಧರಿಸಿದ ಆಭರಣವನ್ನೇ ಕೊಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಜೀವನವೇ ಬಹಳ ಕಷ್ಟದಲ್ಲಿದೆ ಎಂದು ಕೇಳಿದ್ದೇನೆ. ತಗೊಳ್ಳಿ ಸ್ವಾಮಿ. मैली और चौड़ा नायक जी, आप लोगों का त्याग के आगे हम सब बहुत छोटे हैं, इसके लिए मेरे पास शब्द नहीं है। मैं कांग्रेस के तरफ सिर्फ धन्यवाद कह सकता हूं। ಚೌಡಾನಾಯಕ್ ದಂಪತಿಗಳೇ, ನಿಮ್ಮ ತ್ಯಾಗದ ಮುಂದೆ ನಾವು ಬಹಳ ಸಣ್ಣವರು. ನಿಮ್ಮನ್ನು ಹೊಗಳಲು ನನ್ನ ಬಳಿ ಶಬ್ದಗಳಿಲ್ಲ. ನಾನು ಕಾಂಗ್ರೆಸ್ನ ವತಿಯಿಂದ ನಿಮಗೆ ಧನ್ಯವಾದ ಹೇಳಬಹುದಷ್ಟೇ. स्वातंत्र के प्रतीक आप लोगों के त्याग और अंग्रेजों को खिलाफ आपके लड़ाई के कारण बहुत जल्द हमारे देश के कोने कोने में स्वतंत्र भारत का झंडा लहराएगा। ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಮ್ಮೆಲ್ಲರ ತ್ಯಾಗ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟದ ಕಾರಣದಿಂದ ಬಹಳ ಬೇಗ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ
ಸ್ವತಂತ್ರ ಭಾರತದ ಧ್ವಜವು ಹಾರಾಡುವುದು. सभी को नमस्कार, धन्यवाद. वंदे मातरम. ವಂದೇ ಮಾತರಂ! ವಂದೇ ಮಾತರಂ! ಬೋಲೋ ಭಾರತ್ ಮಾತಾ ಕಿ ಜೈ! ಬೋಲೋ ಭಾರತ್ ಮಾತಾ ಕಿ ಜೈ! ಜವಾಹರ್ಲಾಲ್ ನೆಹರು ಅವರಿಗೆ ಜಯವಾಗಲಿ! ಚೌಡನಾಯಕ್ ದಂಪತಿಗಳಿಗೆ ಜಯವಾಗಲಿ! ಚೌಡನಾಯಕ್ ದಂಪತಿಗಳಿಗೆ ಜಯವಾಗಲಿ! ಹೇಳಿ ಎಂದೆ ಎಂತ ಯೋಚನೆ ಮಾಡ್ತಾ ಕುಂತ್ ಬಿಟ್ರಿ ಇಲ್ಲಿ ಅಂತ. ಮೈಲಿ ಅಂತೂ ನಮ್ಮಪ್ಪ ಸತ್ತ. ಅಲ್ಲ ರಾವ್ ಬಹದ್ದೂರ್ ಸಾಹಿಬಕಾರು ನನ್ನನ್ನು ವೈರ್ಯ ಕಂಡುಕೊಂಡೇ ಸತ್ನಲೆ. ನಾನು ಅವನ ಮಗ ಹುಟ್ಟಿದ್ದೆ ತಪ್ಪಾತ್ ನೋಡು. ಅಲ್ಲ ಸೋತ್ತರ್ ಬಗ್ಗೆ ಹೇಳ್ಕೊಂತ ಕೂತ್ಕೊಂಡ್ರೆ ಎಂತ ಪ್ರಯೋಜನ ಅಂತೀನಿ. ಸತ್ತರ್ ಸಂಗಡ ಅವ್ರು ಇಟ್ಕೊಂಡ್ ಸೇಡು ಸತ್ತೋಗಿರ್ತದೆ. ಈಗ ನಮ್ಮ ಮುಂದಿರೋ ಜವಾಬ್ದಾರಿ ಮರಿಬಾರ್ದು. ನೀ ಹೇಳೋದು ಸರಿ ಐತಿ ಮೈಲಿ. ಅಲ್ಲ ನಮ್ಮ ಅಪ್ಪಗಿರೋ ಆಸ್ತಿಗೆ ನಾನು ಹಿಸೆಗೆ ಆಸೆ ಮಾಡ್ನಲ್ಲ. ಮಾಡ್ನಲ್ಲ ನಮ್ಮದೇ ಆದದ್ದನ್ನ ದುಡ್ಕೋಬೇಕು, ನಮ್ಮ ಗದ್ದೆ ನಾವು ಹೂಡ್ಬೇಕು, ನಮ್ಮದೇ ಆದ ನಾವು ಸಣ್ಣ ಗುಡಿಸ್ಲು ಕಟ್ಕೋಬೇಕಂತ ಕನ್ಸ್ಕೊಂಡವ ನಾನು. ಆದರೆ ನಾವು ಇದನ್ನಲ್ಲ, ನಿಮ್ಮ ಮಾವ ಸಾಯಿಬಕಾರು ನನ್ನ ವೈರಿಯಾಗಿ ಕಂಡುಕೊಂಡೆ ಸತ್ನಲ್ಲೇ. ತನ್ನ ಹೆಣಕ್ಕೂ ಬೆಂಕಿ ಕೊಡಬಾರ್ದಂತ ಹೇಳ್ತಾನೆ ಇದ್ನಲ್ಲ ಅವ. ಸತ್ತರ್ ಬಗ್ಗೆ ಎಷ್ಟ್ ಹೇಳಿರು ಅಷ್ಟೇಯ, ಕಳದ್ ನೀರು ಕಟ್ಟಿ ಬರಕಲ್ಲ. ಈಗ ನಮ್ಮ ಹುಡುಗಿಗೆ ಒಂದ್ ನೆಂಟಸ್ತನ ಹೆಂಗಾರು ಹೊಂದಿಸ್ಕೋಬೇಕು ನಾವು. ಮೈಲಿ ಸದ್ಯದ ಪರಿಸ್ಥಿತಿ ವಿಚಾರ ಮಾಡು. ದೇಶದಾಗೆ ಚಲೇಜವ್ ಚಳವಳಿ ನಡೀತಾ ಇತ್ತು. ಭಾಗವಹಿಸನಂದ್ರೆ ಒಂದೇ ಒಂದು ದಿನ ನಮ್ಮ ಸ್ವಾರ್ಥ ನಮ್ಮನ್ನು ಬಿಡ್ನಲ್ಲ. ಎರಡನೇ ಮಹಾಯುದ್ಧ ಬೇರೆ ನಡೀತೈತಿ, ಕಾಲ್ಮಾನ ತುಟ್ಟಿ ಬೇರೆ. ಹಂಗಿದ್ದಾಗ ಹುಡುಗಿ ಬಂದು ನೆಂಟಸ್ಥಾನ ಮುರಿದು ಬರೋ ವರ್ಷ ಮಾಡ್ರಾತು ಬಿಡಿ. ಇದು ಅಂತ ಮಾತಾಡ್ತೀರಿ ಅಂತ. ಎಷ್ಟೇ ಕಷ್ಟ ಆದ್ರೂ ಮಾಡೋ ಕೆಲಸ ಮುಂದಕ್ಕೆ ಹಾಕಕ್ಕಾಗಕ್ಕಲ್ಲ. ಹಂಗಾಗಿ ಹೆಂಗಾರು ಮಾಡಿ ಹುಡುಗನ ಕೈ ಮೇಗೆ ಹುಡುಗಿ ಕೈ ಇಟ್ಟು ಮದುವೆ ಮುಗಿಸಿ ನಮ್ಮ ಜವಾಬ್ದಾರಿ ಪೂರೈಸ್ಕೋಬೇಕು. ನೀ ಹೇಳೋದು ಸರಿ ಐತಿ. ಮನೆಗೆ ಊಟಕ್ಕೆ ಇಲ್ಲ. ಹಂಗಿದ್ದಾಗ ಅಷ್ಟೆಲ್ಲ ದುಡ್ಡು ಎಲ್ಲಿಂದ ತರೋದು, ಯಾರು ತಾವು ಕೇಳೋದು, ಎಲ್ಲಿ ಹೋಗೋದು ಅಂತ ನಾನು ಅದೇ ಯೋಚನೆ ಮಾಡ್ತಾ ಇದ್ದೇನೆ. ಮನೆಗಿದ್ದ ಬೆಳ್ಳಿ ಬಂಗಾರ ಎಲ್ಲ ಅಡ್ಬಿಟ್ಟಾತು, ತಂದುಟ್ಟು ಉಂಡು ಆತು. ಎಂತ ಮಾಡದತ್ತು ಈಗ ಅಂತ. ಒಂದ್ ಕೆಲಸ ಮಾಡಿ, ಗೋವಿಂದಣ್ಣನ್ ತವ ಹೋಗಿ ಕೇಳಿರೆ ಕೊಟ್ಟಾನ. ಅವನ್ ತಾವು ಕೇಳ್ರಿ ಎಲ್ಲಿ ಕೊಡ್ತಾನೆ? ನಾವು ಈಗ ಅಡ್ಬಿಟ್ಟ ಬಂಗಾರನೇ ಬಿಡಿಸ್ಕೊ ಬರ್ನಿಲ್ಲ, ಅದ್ರ ಬಡ್ಡಿನೂ ಕಟ್ಟಕ್ಕಾಗಲಿಲ್ಲ. ಅವಧಿನೂ ತೀರ್ತು, ಬಂಗಾರ ಅಂತೂ ಅವಂದೇ ಆತ್ ಬಿಡಿ. ಎಂತಾರು ಆಗ್ಲಿ, ಅವನ್ ತಾವ್ ಹೋಗಿ ಒಂದ್ಸತಿ ಕೇಳ್ಕೆ ಬನ್ನಿ. ಹುಡುಗಿದೊಂದ್ ಮದುವೆ ಮುಗಿದ್ರೆ ಕಡಿ ನಾವು ನೀವು ಸೇರಿ ಹೆಂಗಾರ ಒಂದ್ ಸಾಲ ತೀರ್ಸನ. ಹೋಗಿ ಕೇಳ್ಕೆ ಬನ್ನಿ, ಹೋಗಿ. ಹಂಗಂತದ ಆತ್, ಒಂದ್ಸಲ ಕಂಡ್ಕೊಂಡೇ ಬತ್ನಿ. ಸುಲಿಗೆ ಸುಲಿಗೆ ಎಲ್ಲ ಸುಲಿಗೆ 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 ಎಲ್ಲ ಸುಲಿಗೆ ಎಲ್ಲವನ್ನೂ ಇವ ಸುಲಿಯುವನ ಬಡ್ಡಿಗೆ ಬಡ್ಡಿಯ ಸೇರಿಸುತ್ತೆ ಬೆರಳಲೆ ಲೆಕ್ಕ ಹಾಕುವನು ಸುಲಿಗೆ 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 ಎಲ್ಲ ಸುಲಿಗೆ ಎಲ್ಲವನ್ನೂ ಇವ ಸುಲಿಯುವನ ಬಡ್ಡಿಗೆ ಬಡ್ಡಿಯ ಸೇರಿಸುತ್ತೆ ಗೋವಿಂದಣ್ಣ, ಬೆರಳಲೆ ಲೆಕ್ಕ ಹಾಕುವನು 30 ಗೋವಿಂದಣ್ಣ, 30 10 30 ಗೋವಿಂದಣ್ಣ. ಓ ರೇ 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 ಚೌಡ ನಾಯಕರು. ಬರ್ಬೇಕು ಬಾ ಬಾ ಬಾ. ನಾನು ನಿನ್ನೆ ಕಾಯ್ತಾ ಇದ್ದೆ. ಬಾ. ಅಲ್ಲ ನಮ್ಮಂತರ ನೆನಪು ಯಾರು ಇಟ್ಕೊಂಡೇ ಇದ್ದಾಗ ನಿಂಗೆ ಹ್ಯಾಂಗ ನಮ್ ನೆನಪಾತು ಅಂತ. ಚೌಡ, ನೀನ್ ಅಡವಿಟ್ಟು ಬಂಗಾರದ ಸರದ ಅವಧಿ ಮುಗೀತು. ನೀನದ್ರ ಅಸಲು ಬಡ್ಡಿ ತೀರ್ಸು, ಸರ ಕೊಡ್ತೇನೆ, ತಗೊಂಡೋಗು. ಗೋವಿಂದಣ್ಣ,
ಮನೆ ಪರಿಸ್ಥಿತಿ ನಿಂಗೆ ಗೊತ್ತೈತಿ. ಮನೆಗೆ ಖರ್ಚು ಹೆಚ್ಚು, ಅಲ್ಲದೆ ಹುಡುಗಿಗೆ ನೆಂಟಸ್ತನಕ್ಕೆ ಬಂದೈತಿ. ಈಗ ನಂತವ ಒಂದು 50 ರೂಪಾಯಿನೂ ದುಡಿಯಕ್ಕಾಗಲ್ಲ. ಗೋವಿಂದಣ್ಣ, ನಿನ್ನಿಂದ ನಂಗೊಂದು ಉಪಕಾರ ಆಗ್ಬೇಕಾಗಿತ್ತು, ಮಾಡ್ತದನ? ಚೌಡ, ನೀನು ಕೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತೆ. ಏನಾಗ್ಬೇಕಾಗಿತ್ತು? ನಾನು ಹಿಂಗೆ ಕೊಡೋದೇ ಭಾಳ ಐತಿ, ದುಡ್ಡು ಎಂತ ಮಾಡೋದೇನ? ಎಷ್ಟು ಬೇಕಾಗಿತ್ತು? 1,000 ಗೋವಿಂದಣ್ಣ. 1,000? ಅಲ್ಲ ಚೌಡ, ನೀನು ಬ್ಯಾರೆ ಅಲ್ಲ, ನಾನು ಬ್ಯಾರೆ ಅಲ್ಲ, ಆದ್ರೂ ಅಷ್ಟು ದೊಡ್ಡ ಮೊತ್ತನ ಹೆಂಗ್ ಕೊಡೋದು ಅಂತ. ಅಲ್ಲ, ನೀನ್ ಕೊಟ್ರೆ ಎಲ್ಲೂ ಹೋಗೋದಿಲ್ಲ, ಆದ್ರೂ ಗೋವಿಂದಣ್ಣ, ನಾನು ಮೈಲಿ ನಿಮ್ಮನ್ನ ಕೆಲಸನಾರು ಮಾಡಿ ನಿನ್ನ ಋಣ ತೀರಿಸ್ತೀವಿ ಗೋವಿಂದಣ್ಣ, ನಿನ್ನ ಸಾಲ ತೀರಿಸ್ತೀವಿ ಗೋವಿಂದಣ್ಣ. ನನಗೆ ನೀನು ದುಡ್ಡು ಕೊಟ್ಟರೆ ಮಾತ್ರ ಮಗಳ ಮದುವೆ, ಇಲ್ಲಾಂದ್ರೆ ಮದುವೆ ಇಲ್ಲ ಗೋವಿಂದಣ್ಣ. ನೀವು ದುಡಿಬಹುದು, ತೀರಿಸ್ಲೂಬಹುದು, ಆದ್ರೆ ನೀನು ಕೇಳ್ತಿರೋದು ದೊಡ್ಡ ಮೊತ್ತ, 10-20 ಅಲ್ಲ ನೋಡು. ಅಷ್ಟು ದೊಡ್ಡ ಮೊತ್ತಕ್ಕೆ ಏನಾದ್ರೂ ಒಂದು ಭದ್ರತೆ ಅಂತ ಒದಗಿಸಿದ್ರೆ ಯೋಚನೆ ಮಾಡ್ಬೋದಿತ್ತು. ನಂತವು ಎಂತ ಐತಿ ಗೋವಿಂದಣ್ಣ? ನಾನು ನನ್ನ ಬಾಯಿ ಅಲ್ಲ, ಇರಬರ ಬಂಗಾರ ಬೆಳ್ಳಿ ಎಲ್ಲ ಅಡವಿಟ್ಟಾತು, ಇನ್ನಂತವು ಎಂತ ಐತಿ? ಆದ್ರೆ ನೀನು ಬೇಜಾರಾಗ್ಬೇಡ, ನೀನು ಬೇರೆ ಬದಿಗೆಲ್ಲರೂ ನೋಡು. ನೀನ್ ಅಡವಿಟ್ಟು ಬಂಗಾರದ ಸರದ ಅವಧಿನೂ ಮುಗೀತು. ಅದನ್ನ ನೀನ್ ಬಿಡಿಸ್ಕೊಳ್ತಾ ಇದ್ರೆ ಅದಕ್ಕೆ ಪರತ್ ಕೊಡ್ಲಿಕ್ಕೂ ಬರೋದಿಲ್ಲ. ಗೋವಿಂದಣ್ಣ, ಅದನ್ನ ನಂತವ ಪರತ್ ಬಿಡಿಸ್ಕೊಳಕ್ ಹಾಕಲ್ಲ, ಅದು ನೀನೇ ಈಗ. ಆದ್ರೆ ದುಡ್ಡು ಮಾತ್ರ ನಂಗೆ ಬೇಕೇ ಬೇಕು ಗೋವಿಂದಣ್ಣ. ಆಗೋದಿಲ್ಲ ಅನ್ನಲ್ಲ. ನೀನ್ ನಂತವ್ ಎಂತ ಐತಿ? ಇನ್ ನನ್ ಜಮೀನಂದು ಬಿಟ್ರೆ ಇನ್ ಎಂತ ಇಲ್ಲ ಗೋವಿಂದಣ್ಣ. ಚೌಡ, ಆ ಜಮೀನನ್ನೇ ಅಡ್ಬಿಟ್ಬಿಡು. ಅಲ್ಲ, ನಿನಗೆ ದುಡ್ಡೇ ಬೇಕಾದ್ರೆ ನನಗೂ ಹಣ ಕೊಡ್ಲಿಕ್ಕೆ ಒಂದು ಭದ್ರತೆ ಅಂತ ಬೇಕಲ್ಲ, ಅದಕ್ಕಾಗಿ ಹೇಳ್ದೆ. ನೀವತ್ ಬೇಜಾರಾಗ್ಬೇಡ ಗೋವಿಂದಣ್ಣ. ನನ್ನ ಜೀವನಕ್ಕೆ ಆಧಾರವಾಗಿದ್ದ ಆ ಹೊಲನೇ ಅಡಬಿಟ್ರೆ. ನೀನು ದುಡ್ಡು ಬೇಕು ಜಮೀನು ಹೋಗ್ಬಾರ್ದು ಅಂದ್ರೆ ಹೆಂಗೆ? ನನ್ನ ಹತ್ರ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ. ಹೊಟ್ಬಿಡು. ಆತು, ದೇವ್ರ ಶಕ್ತಿ ಕೊಟ್ರೆ ಹ್ಯಾಂಗಾರು ನಾನು ಆ ಹೊಲ ಬಿಡಿಸ್ಕೊತ್ನೆ. ಆತ್ಮರಾಯ, ಜಮೀನು ಅಡಬಿಡ್ತೇನೆ. ಯಾವಾಗ ದುಡ್ಡು ಬೇಕಾಗಿತ್ತು ಅಂದೆ? ನಂಗೆ ಈಗ ಬೇಕು ಗೋವಿಂದಣ್ಣ. ಬಾಯ್ ಕೂತ್ಕ. ಪ್ರಾಮಿಸರಿ ನೋಟಿನ ಮೇಲೆ ಬರೀತೇನೆ. ಅವಧಿ ಎಷ್ಟು ಬರೀಲಿ? ಒಂದು 5 ವರ್ಷ ಬರೀ ಗೋವಿಂದಣ್ಣ. 5 ವರ್ಷ? 1000ದಷ್ಟು ದೊಡ್ಡ ಮೊತ್ತಕ್ಕೆ 10 ವರ್ಷನಾದ್ರೂ ನಾನು ಬೆಳೆ ತೆಗೆದೇ ಇದ್ರೆ ಬಿಲ್ಲಿ ಬಡ್ಡಿನೂ ಹುಟ್ಟೋದಿಲ್ಲ. ಆತ ಗೋವಿಂದಣ್ಣ, 10 ವರ್ಷನೇ ಬರೀ. ಕಾಯಿ ಕತ್ತಿ ಎಲ್ಲ ನಿನ್ಗೆ ಹೇಗೆ ಕೊಟ್ಟಿನಿ, ಎಂತ ಮಾಡ್ತೀನಿ ನೋಡು. 10 ವರ್ಷ ಬರ್ದಿದ್ದೇನೆ. ಬೇಡ್ಕಣಿ ಕನ್ನಾ ನಾಯಕರ ಮಗ ಚೂಡಾ ನಾಯ್ಕ ಇದೆ. ಇಲ್ಲಿ ಒಂದು ಸಹಿ ಹಾಕು. ಇಲ್ಲೊಂದು ಹಾಕಿರು, ಬೇಕಾಗಿತ್ತು ಇನ್ನೊಂದು ಹಾಕಿರು. ಬೇಕಾಗಿತ್ತು. ಸರಿ, ಹೋಗ್ಬಾ. ಗೋವಿಂದಣ್ಣ, ದುಡ್ಡು 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 ಮರಿಯಲ್ಲ ನೋಡು. 1 2 3 ಸರಿಯಾಗಿದೆ. 1,000 ರೂಪಾಯಿ ಎಣಿಸ್ಕೊಂಡು ತಗೊಂಡು. ತುಂಬಾ ಉಪಕಾರ ಅಂತ ಗೋವಿಂದಣ್ಣ. ನಾನು ಹಿಂಗೆ ಬರ್ತೇನೆ. ಹಿಂಗೆ ಬರ್ತಾ ಇರಿ ಒಳ್ಳೇದಾಗ್ಲಿ. ಬರ್ತಾ ಇರಿ ಹಿಂಗೆ. ಸುಲಿಗೆ 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 ಎಲ್ಲ ಸುಲಿಗೆ ಎಲ್ಲವನು ಇವ ಸುಲಿಯುವನು. ಬಡ್ಡಿಗೆ ಬಡ್ಡಿಯ ಸೇರಿಸುತ್ತೆ ಬೆರಳಲ್ಲಿ ಲೆಕ್ಕ ಹಾಕುವನು. ಸುಲಿಗೆ ಸುಲಿಗೆ ಬಡವನ ಹೊಲ ಮನೆ ಹಕ್ಕು ಪತ್ರಗಳು ಸೇರಿದನವನ ಎಲ್ಲ ಹೋತು. ಚಿನ್ನ ಬೆಳ್ಳಿಗಳು ಒಡವೆ ವಸ್ತ್ರಗಳು ಸೇರಿದನವನ ತಿಜೋರಿಯನು. ಸುಲಿಗೆ ಸುಲಿಗೆ ಎಲ್ಲ ಸುಲಿಗೆ. ಯಾವನೇ ಓದಿತ್ ನೋಡು. ಅಂತೂ ರಾವ್ ಬಹದ್ದೂರ್ ಸತ್ತ. ಭಾರತಕ್ಕೆ ಸ್ವಾತಂತ್ರ್ಯ ಬಂತು, ಆದ್ರೆ ಎಲ್ಲರಿಗೂ ಸಿಗ್ನಲ್ಲ. ಈ ಚೌಡ್ ನಾಯಕನಿಗೂ ಸ್ವಾತಂತ್ರ್ಯ ಸಿಗ್ನಲ್ಲ. ಸಿಕ್ಕರು ದಕ್ಕನಲ್ಲ, ಯಾರಿಗೂ ದಕ್ಕನಲ್ಲ. ಮೈಲೆ ಮೈಲೆ ಮೈಲೆ
ಹುಷಾರಿಲ್ಲ, ಸುಮ್ಮನೆ ಹೋಗಿ ಒಳಗ್ ಮನಿಕೇಳಿ. ತಾಳ್ ಸರಿ ಇಲ್ಲ ಯಾರಿಗೆ? ಯಾರಿಗೆ ತಾಳ್ ಸರಿ ಇಲ್ಲ? ತಾಳ್ ಸರಿ ಇಲ್ಲ ನಿನ್ಗೆ. ಅಂಕಂತೆ ತಗೋಬಾ, ಹಂಗೆ ಕೋಸ್ ನೋಡು. ಆರಾದ್ರ ಮಳೆ ಹಬ್ಬ ಕುರಿ ಕೋಸ್ತಂಗೆ ಮಾತಾಡ್ತಾಳಿ. ಅವೆತ್ತ ಹೋದ ಮಾಬ್ಲ, ಅವನು ಕರ್ಕೊ ಬೈಲಿ ಕೋಸ್ತ್ನೆ. ಬೈಲಿ ಕೋಸ್ತನಲ್ಲ. ಎಂತೆಲ್ಲ ಮಾತಾಡ್ತೀರಿ? ನಿಮ್ಗೆ ಹುಷಾರಿಲ್ಲ, ಹೋಗಿ ಮನಿಕೇಳಿ. ಮೇಲೆ ನಮಗೆ ಸ್ವಾತಂತ್ರ್ಯ ಬಂತು ಅಲ್ಲ, ಗಾಂಧಿಯವರನ್ನ ಕೂನಿ ಮಾಡಿದ್ರು ಅಲ್ಲ. ನಾನು ಸಾಬರಮತಿಗೆ ಹೋಗಿದ್ದೆ. ಅಲ್ಲಿ ಅವ್ರದ್ದು ಎಂತ ಸರಳ ಜೀವನ. ಮೈಲೆ ನಮಗೆ ಸ್ವಾತಂತ್ರ್ಯ ಬಂತ ಅಥವಾ ಹೋತ? ರಾವ್ ಬಹದ್ದೂರಾಗೇ ಸತ್ತ. ಚೌಡ್ ನಾಯ್ಕಾಗೆ ಉಳ್ಕುಂದ. ಹಿಂದಿಂದೆಲ್ಲ ನೆಂಪ್ ಮಾಡ್ಕೊಬೇಡಿ, ಮನಿಕೇಳಿ ಸುಮ್ಕೆ. ಇಲ್ಲ ಮುಂಕನಿಗಲ್ಲ ಅಲ್ಲ ಮೇಲೆ ಅವ ದೊಡ್ಡ ರಾವ್ ಬಹದ್ದೂರಲ್ಲ. ನಾನು ಅವ್ರ ಮನೆ ಆಳು ಅಲ್ಲ. ಜನರ ಮಧ್ಯ ನನ್ನ ರಾಜದ್ರೋಹಿ ಅಂತ ಅಪಪರಿಚಯ ಮಾಡ್ತಾನೆ ಅವ. ನಂತವ ಜನರು ಒಲವು ಗಳಿಸ್ಕೊಳಕ್ ಆಗ್ಲಿಲ್ಲ. ಬೈಲಿ ನಾ ಎಲ್ಲರಿಗೂ ವೈರಿಯಾಗೆ ಹೋದೆ. ಓದಲ್ಲಾತು ಮೈಲಿ. ನೀನಾರು ನಂತ ಖುಷಿಯಿಂದ ಮಾತಾಡೆ. ನಾ ಯಾವಾಗಾರು ನಿಮ್ ಬ್ಯಾರೆ ಅಂತ ನೋಡಿನೇ. ಇಲ್ಲ, ನೀ ದೇವ್ರಂತೇಳು. ಮೈಲಿ ಯಾರು ಮದ್ವೆ ಆತಿಲ್ಲೇ? ಚೌಡ್ ನಾಯ್ಕಂತೂ ಮದುವೆ ಆಯ್ತು, ಬಂಗಾರದ್ದು ಮದುವೆ ಆಯ್ತು, ಹೊಲದ್ದು ಮದುವೆ ಆಯ್ತು. ರತ್ನಕರ ತಗೋನೆ ಗದ್ದೆ ತಗ ಹೋಗೇನೆ ಗೊತ್ತಾನಿ. ಗದ್ದೆ ತವ ಯಾರ ಗದ್ದಿಗೆ? ಗೋವಿಂದಣ್ಣ ಗದ್ದಿಗ ಇಲ್ಲ ಚೌಡ್ ನಾಯ್ಕನ ಗದ್ದಿಗ? ಮೈಲೆ ಹೊಲ ಹೊತ್ತು ಗದ್ದೆ ಹೊತ್ತು ನಾನು ಆಡ್ಬಿಟ್ಟು ಹೊಲನ ಬಿಡಿಸ್ಕೊಳಕ ಆಗಲಿಲ್ಲ. ಮೈಲಿ ಬ್ರಿಟಿಷರು ಬರ್ತಾರಂತೆ, ಅಡ್ಕೆ ತುಂಬ್ತಾರಂತೆ. ಎಲ್ಲಿ ಆ ಚುಮ್ನೆ ತಗೋಬಾ, ಆ ಸೂಡಿ ತಗೋಬಾ. ಎಲ್ಲ ಬೆಂಕಿ ಇಡ್ತೀನಿ, ಎಲ್ಲ ಹೋಗ್ಬೇಕು, ಎಲ್ಲ ಸುಟ್ಟೋಗ್ಬೇಕು, ಎಲ್ಲ ದೇಶದ್ರೋಹಿಗಳು ಸುಟ್ಟೋಗ್ಬೇಕು. ಇಲ್ಲೇ ನಿಂತ್ಕೊಂಡಿದ್ದಲೆ ಸೂಡಿ ತಗೋಬಾರ್ರೆ, ನಾನೇ ಹೋಗ್ಕೊಂಡು ಬಿಡು. ಎಂತ ಮಾಡ್ತಾ ಇದ್ದೀರಿ? ಬೆಂಕಿ ತರಬೇಡಿ, ಮನೆ ಸುಡಬೇಡಿ. ಅಯ್ಯೋ, ಮನೆ ಸುಡಬೇಡಿ ಅಂತೆ. ಇದು ಎಂತ ಮಾಡ್ತಾ ಇದ್ದೀರಿ? ಉಳಿಯಕ್ಕೆ ಸುಡಬೇಡ್ರಿ. ಉಳಿಯಕ್ಕೆ ಅಂತಿದ್ದು ಒಂದು ಸೂರು ಸುಟ್ಟೋತು, ಮನೆಗಿದ್ದು ಬಟ್ಟೆ ಬರ ಎಲ್ಲ ಸುಟ್ಟೋತು. ಇನ್ನೆಂತ ಮಾಡೋದು? ಮಗ ರತ್ನಾಕರ, ಮಗ. ಅವ್ವ ಅಳುಬೇಡ ಅವ್ವ. ರತ್ನಕರ ಎಲ್ಲ ಸುಟ್ಟೋದನ? ಚೌಡ್ ನಾಯ್ಕ ಸತ್ತೋದ ತಿಳ್ಕೊಂಡೇನ? ಇಲ್ಲ, ಸಾಯ್ನಿಲ್ಲ. ಎಲ್ಲ ದೇಶದ ದ್ರೋಹಿಗಳು ಹೋಗ್ಲಿ, ಎಲ್ಲರೂ ಹೋಗ್ಲಿ. ಅಪ್ಪ ನೀ ಸುಮ್ಕಿರೋ. ಸುಮ್ಕಿರ್ಬೇಕು. ಎಂತಕ್ ಸುಮ್ಕಿರ್ಬೇಕಂದೆ? ನಾವೀಗ ಸ್ವತಂತ್ರ ಭಾರತದ ಪ್ರಜೆಗಳು. ನಮ್ಗೆ ಏನು ಮಾಡಕ್ಕೂ ಹಕ್ಕೈತಿ, ಎಂತ ಮಾಡಕ್ಕೂ ಹಕ್ಕೈತಿ ಅಲ್ಲ. ಈಗ ನಾವು ನಿಜವಾಗ್ಲೂ ಸ್ವತಂತ್ರ ಭಾರತದ ಗಾಳಿನೇ ಉಸಿರಾಡ್ತಾ ಇದೀವನ? ಹೌದು, ನಮಗ್ ಸ್ವಾತಂತ್ರ್ಯ ಬಂದು 4-5 ವರ್ಷವೇ ಆತು. ಹೌದನ? ಹೌದೇ ಅಲ್ಲ.
ಬ್ರಿಟಿಷರು ತಮ್ಮ ಕೊನೆಯ ಪಿಂಡನು ಇಲ್ಲಿಂದ ಹೋತಾ ಅಥವಾ ಅವರು ಅನಿಷ್ಟ ಆಡಳಿತ ಇಲ್ಲೇ ಬಿಟ್ಟು ಹೋಗ್ಯಾರ? ನಾವೀಗ ನಮ್ಮ ಸರ್ಕಾರನೇ ನಡೆಸ್ತಾ ಇದೀವೋ. ಹೌದನೋ ಹೌದನೋ? ಹಂಗಾರೆ ಹೇಳು, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನ. ಬಾಯಾಗಿಂತ ಕಡುಬು ತುಂಬಿಕೊಂಡಿದ್ದಾನೆ ಜೈ ಅನ್ನ. ಅಪ್ಪ ಹೊರಗಡೆ ಗಾಡಿ ಬಂದ್ ನಿಂತೈತೆ. ಎಂತ ಕಾಡ್ ಬಂದಿತ್ತೆ? ಮಾಬ್ಲೆದಾರ್ ಬಂದನ? ಅವನು ಯಾರು ಮಾಬ್ಲೆದಾರ್ನಿ? ಅವ ದೇಶದ ಬಗ್ಗೆ ಅಭಿಮಾನ ಇಲ್ಲದವಲ್ಲ. ನನ್ನ 6 ತಿಂಗಳು ಜೈಲಿ ಹಾಕಿದ್ನಲ್ಲ ಅವ. ನಾ ಬರಕಲ್ಲ, ನಾನು ಎಲ್ಲಿಗೂ ಬರಕಲ್ಲ ಅಂತೆ ನಾನು. ನಂಗುತ್ತಿದೆ ಆ ದಿನ ಅಪ್ಪ ನನ್ನಿಂದ ಮನೆಯಿಂದ ಹೊರಗೆ ಹಾಕದ. ಇವತ್ತು ಮಗನೇ ನನ್ನಿಂದ ಮನೆ ಹೊರ ಹಾಕ್ತಾ ಇದ್ದಾನೆ. ನಾ ಬರಕಲ್ಲ ನಂಗುತ್ತೈತೆ, ನಾ ಬರಕಲ್ಲ ಅಂದಲ್ಲ. ಅಪ್ಪ ನಿನ್ಗೆ ಡಾಕ್ಟ್ರು ಬೇಕು, ಔಷಧಿ ಬೇಕು. ಡಾಕ್ಟ್ರು ಯಾರಿಗ ಡಾಕ್ಟ್ರು? ಹಂಗ್ ಬೇಡ, ನಾ ಬರಕಲ್ಲ, ನಾ ಎಲ್ಲಿ ಬರಕಲ್ಲ ಅಂದಲ್ಲ. ಬರಕಲ್ಲ ಅಂದ್ರೆ ಬರಕಲ್ಲೋ. ನಾನು ಸಾಲೆ ಹುಟ್ರಿಗಂತ ಒಂದು ನಾಮದಾರಿ ಹೋಟೆಲ್ ಮಾಡ್ಬೇಕಂತ ಮಾಡ್ಕೊಂಡಿದ್ದೆ ಕಣ. ನಂತವ ಆಗ್ಲಿಲ್ಲ. ನಾವು ಮನ್ಸ ಅಲ್ಲ ಕಣ, ನಾವು ಮನ್ಸ ಅಲ್ಲ. ಸ್ವಾರ್ಥಿಕ ಆಗ್ಬಿಟ್ಟೆ ನಾನು. ಸ್ವಾತಂತ್ರ್ಯ ಬಂದ ಮೇಲೆ ಮತ್ತು ಸ್ವಾರ್ಥಿ ಆಗ್ಬಿಟ್ಟೆ ಕಣ ನಾನು. ಸ್ವಾರ್ಥಿ ಆಗ್ಬಿಟ್ಟೆ. ಅಪ್ಪ ಹೇಳು ಬಾ. ನಾ ಬರಕಲ್ಲ ಅಂದೆಲ್ಲ. ನಾ ಎಲ್ಲೂ ಬರಕಲ್ಲ, ನಾ ಇಲ್ಲೇ ಸಾಯ್ತೆ. ನಾ ಎಲ್ಲೂ ಬರಕಲ್ಲ. ಮೈಲೆ ನೀನು ಬಾರೇನಂತ ಚಾ ಮಾಡ್ಕೊಳ್ಬೋದಂತೆ. ಬಾರೆ ನೀನು ಬಾರೆ ಮೈಲೆ. ಮಗ ಅದೆಂತಕ್ಕಾಗತ್ವಾ? ಪೋಸ್ಟ್ಮ್ಯಾನ್ ಬಂದು ಕೊಟ್ಟು ಹೋದ. ಎಲ್ಲಿಂದ ಬಂದೈತಿ? ಒಂದ್ಸಲ ಬಂದು ಹೋಗಿ ಅಂತ ಡಾಕ್ಟರ್ ತಂತಿ ಬರ್ದಾರೆ. ನಂಗೂ ಅವ್ರು ನೋಡಂಗಾಗೈತಿ. ಹೋಗ್ ಬರೋಣ, ಹುಷಾರಾದ್ರೆ ಕರ್ಕ ಬಂದು ಬಿಡೋಣ. ನಾಳೆ ಬೆಳಗ್ಗೆನೆ ನಾನು ನೀನು ಹೋಗಣ. ಅವ್ವ ಗದ್ದೆ ನೆಟ್ಟಿ ಹೂಡೋ ಕೆಲ್ಸ ಐತಿ. ಅಲ್ದೆ ಅಷ್ಟು ದೂರ ಹೋಗೋದು ಅಂದ್ರೆ ಕಿಶೆಯಲ್ಲಿ ದುಡ್ಡು ಇಲ್ಲ. ಏನ್ ಮಾಡೋದು ಅಂತಲೇ ತಿಳಿಯೋದಿಲ್ಲ. ಎಂತ ಮಾಡೋದು? ಒಂದ್ ಕೆಲ್ಸ ಮಾಡು, ಗೋವಿಂದಣ್ಣಂತವ ಹೋಗಿ ಕೇಳಿರೆ ಕೊಟ್ಟನು. ಅವನ ಹತ್ರ ಅಡ್ವಿಟ್ಟಿದ್ದೆಲ್ಲ ಬಿಡಿಸ್ಕೊಳಿಕ್ಕಾಗದೆ ಹೋತು. ಅಡ್ವಿಟ್ಟು ಜಮೀನು ಹೋತು. ಹಾಗೆ ಕೈಗಡ ಕೊಡು ಅಂದ್ರೆ ಅವ್ನು ಹೆಂಗ್ ಕೊಡ್ತಾನೆ? ಅಲ್ದೆ ಹೆಂಗ್ ಕೇಳೋದು? ಏ ರತ್ನಾಕರ, ಮನೇಲಿದ್ದೀಯನಪ್ಪ? ಓ ಗೋವಿಂದಣ್ಣ, ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಇಲ್ಲಿ ಕುಂತ್ಕೊಳ್ಳಿ. ನಾನು ನೀವಿದ್ದಲ್ಲೇ ಬರ್ಬೇಕು ಅಂತ ವಿಚಾರಿಸ್ತಾ ಇದ್ದೆ. ನೀವಿಲ್ಲಿಗೆ ಬಂದಿದ್ದು ಒಳ್ಳೇದೇ ಆತು. ಏನಪ್ಪ ವಿಷಯ? ನಿನ್ನ ಅಪ್ಪ ಆರಾಮಿದಾರಂತೇನು? ನಾನು ಅಪ್ಪನ ಧಾರವಾಡ ಆಸ್ಪತ್ರೆಗೆ ಸೇರ್ಸಿ ಬಂದಿದ್ದೆ. ಅವರು ಮಾನಸಿಕವಾಗಿ ದೈಹಿಕವಾಗಿ ಬಹಳ ಬಳಲ್ಯಾರೆ. ಡಾಕ್ಟ್ರು 5-6 ತಿಂಗಳು ಇರಬೇಕು ಅಂತಾನು ಹೇಳಿದ್ರು. ಈಗ ನೋಡಿದ್ರೆ ಸೀರಿಯಸ್ಸು, ಧಾರವಾಡಕ್ಕೆ ಬರ್ಬೇಕು ಅಂತ ತಂತಿ ಕಳ್ಸ್ಯಾರೆ. ಹೋಗ್ ಬರ್ಬೇಕಾಗಿತ್ತು. ಹೋಗ್ ಬನ್ನಿ, ಹೆಂಗಿದಾನೆ ನೋಡ್ಕೊಂಡ್ ಬನ್ನಿ ಪಾಪ. ಗೋವಿಂದಣ್ಣ, ಬರಕ್ಕೆ ದುಡ್ಡು ಕಾಸಿನ ವ್ಯವಸ್ಥೆ ಆಗ್ಬೇಕು. ನೀ ಕೊಟ್ರೆ ಹೊಸಿ ಸಹಾಯ ಆಗದು. ಮೈಲಿ ಈಗ ನನ್ನ ಹತ್ರ ಎಲ್ಲಿಂದ ದುಡ್ಡು ಬರಬೇಕು? ಗದ್ದೆ ಊಟಿ, ಗದ್ದೆ ನೆಟ್ಟಿ, ತೋಟದ ಕೆಲಸ ಹೇಳ ಆಳುಗಳಿಗೆಲ್ಲ ದುಡ್ಡು ಕೊಟ್ಟು ದುಡ್ಡೆಲ್ಲ ಖಾಲಿ. ಈಗ ದುಡ್ಡು ಎಲ್ಲಿಂದ ತರದಾತು? ಹಂಗ ಅನ್ಬೇಡ ಗೋವಿಂದಣ್ಣ. ಮಾಬ್ಲುಂಗೆ, ಲಕ್ಷ್ಮಣಂಗೆ, ರತ್ನಾಕರಂಗೆ ಗದ್ದೆ ಕೆಲಸ. ಆದ್ರೂ ಈ ರತ್ನಾಕರನ್ನ ಗದ್ದೆ ಕೆಲಸ ಬಿಡಿಸಿ ಕರ್ಕೊ ಹೋಗ್ತೀನಿ. ದಾರಿ ಖರ್ಚಿಗೆ 100 ರೂಪಾಯಿ ಯಾರು ಬೇಕು. ಹೆಂಗಾರು ಮಾಡ್ಕೊಡು ಗೋವಿಂದಣ್ಣ. ಈಗ ದುಡ್ಡು ತಗೊಂಡ್ರೆ ತೀರ್ಸದ ಬೆಳೆ ಬಂದ್ಮೇಲೆ ಆತದ ರತ್ನಾಕರ. ಗದ್ದೆ ಕೊಯ್ದ ತಕ್ಷಣ ನಿನ್ ದುಡ್ಡು ಬಡ್ಡಿ ಸೇರ್ಸ್ಕೊಟ್ಬಿಟ್ನಿ. ನಿನ್ನ ಹಣ ಇಟ್ಕೊಳ್ಳೋದಿಲ್ಲ ಅಂದ್ರೆ ಇನ್ನು 4-6 ತಿಂಗಳು ಬೇಕಾತು ಅಂತಾತು. ಇಲ್ಲ, ನನ್ನ ಹತ್ರ ಈಗ ಅಷ್ಟೆಲ್ಲ ದುಡ್ಡಿಲ್ಲ. ನೀನು ದೊಡ್ಡ ಮನ್ಸು ಮಾಡೋದೆಯ, ನಿನ್ ದಮ್ಮಯ್ಯ ಅಂತನಿ. ರತ್ನಾಕರ,
ಅಲ್ಲಿ ಪಕಾಸ್ ತಂದಿಟ್ಟಿದ್ಯಲ್ಲೋ ಎಂತಕ್ಕೋ? ಇದ್ದ ಮನೆ ಸುಟ್ಟೋತಲ್ಲ, ಬರೋ ಬ್ಯಾಸ್ಗಿಗೆ ಒಂದು ಮಾಡ್ ಕಟ್ಟನ ಅಂತ ತರಿಸಿಟ್ಟಿನಿ. ಎಷ್ಟು ತರಿಸಿದ್ಯೇನೋ? 28. 28 ಅಲ್ಲ, ನನಗೆ ಒಂದು 20 ಪಕಾಸ್ ಬೇಕಾಗಿತ್ತು. ನೀನೇ ಕೊಟ್ಬಿಡು. ನಾನು ನಿನಗೆ 80 ರೂಪಾಯಿ ಕೊಡ್ತೇನೆ, ತಗೊಂಡೋಗು. ನೀನ್ ಪಕಾಸ್ ಬೇಕಾದ್ರೂ ತಗೊಂಡೋಗು, ಏನಾರು ಮಾಡು, ನಾನು ಮೊದಲು ದುಡ್ಡು ಬೇಕು. ಬಾ ಹಂಗಾದ್ರೆ ಹೋಗೋಣ. ನೀನು ಮನೆಗೆ ಬಂದು ದುಡ್ಡು ತಗೊಂಡೋಗು. ಬಾ. ಅಲ್ಲ, ಪಕಾಸ್ ಒಯ್ಲಿಕ್ಕೆ ಆಳು ಕಳಿಸ್ತಿದ್ದೆ, ಆದ್ರೆ ಆಳು ಕೆಲ್ಸಕ್ಕೆ ಸಿಗ್ತಾ ಇಲ್ಲ. ನೀನೇ ಒಂದು ಕೆಲಸ ಮಾಡು, ಪಕಾಸ್ ಎಲ್ಲ ಹೊತ್ಕೆ ಬಂದು ನಮ್ಮ ಮನೆಗೆ ಹಾಕು. 80 ರೂಪಾಯಿ ಕೊಡ್ತೇನೆ, ತಗೊಂಡೋಗೋ. ಸುಲಿಗೆ ಮಗ, ಸುಲಿಗೆ ಸುಲಿಗೆ ಎಲ್ಲ ಸುಲಿಗೆ ಎಲ್ಲವನ್ನೂ ಇವ ಸುಲಿಯುವನು. ಬಡ್ಡಿಗೆ ಬಡ್ಡಿಯ ಸೇರಿಸುತ್ತೆ ಬಡವರ ಲೆಕ್ಕ ಹಾಕುವನು. ಸುಲಿಗೆ 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 ಎಲ್ಲ ಸುಲಿಗೆ ಎಲ್ಲವನ್ನೂ ಇವ ಸುಲಿಯುವನು. ಬಡ್ಡಿಗೆ ಬಡ್ಡಿಯ ಸೇರಿಸುತ್ತೆ ಬಡವರ ರಕ್ತವ ಹೀರುವನು. ಇದನ್ನ ತಗೊಂಡು ಮೆಡಿಕಲ್ ತೋರಿಸು, ಕೊಡ್ತಾರೆ. 3 ಹೊತ್ತು ಒಂದೊಂದು ಗುಳಿಗೆ, 3 ಹೊತ್ತು 10 ml ಔಷಧಿ ನೆನಪಿಟ್ಟು ತಗೊಳ್ಬೇಕು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ನಮ್ಮ ತಂದೆಯವರು? ನಿಮ್ಮ ಪರಿಚಯ ಆಗಲಿಲ್ಲ. ನಾವು ಸಿದ್ದಾಪುರದ ಬೇಡ್ಕಣಿನ್ ಬಂದೀವಿ. ನೀವು ಕಳ್ಸಿದ ತಂತಿ ನಿನ್ನೆ ನಮ್ಮ ಕೈ ಸಿಕ್ತು. ಬೇಗ ಬನ್ನಿ ಅಂತ ಮಾತ್ರ ಇದೆ ಅದರಲ್ಲಿ. ಅಂದ್ರೆ ಚೌಡನಾಯಕರ ಮಗನೇನು ನೀವು? ಹೌದು, ಇವರು ನನ್ನ ತಾಯಿ. ತಂತಿ ಕಳ್ಸಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಹಿಂಗ್ ನಿಂತ್ಕೊಂಡ್ರೆ ಹೆಂಗ್ ಗೊತ್ತಾಗಬೇಕು? ನಮ್ಮನೆಯವ್ರು ಎಲ್ಲ ಇದಾರೆ ಹೇಳ್ರಿ. ಎಲ್ಲಿದ್ದಾರೆ ಅಂತ ಹೇಗೆ ಹೇಳಲಿ ತಾಯಿ? ಅವರನ್ನ ಉಳಿಸ್ಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟರು, ಆದರೆ ನಮ್ಮ ಪ್ರಯತ್ನದಲ್ಲಿ ಸಾಫಲ್ಯವನ್ನ ಕಾಣಲಿಲ್ಲ. ಅಂದ್ರೆ ನನ್ನ ತಂದೆಯವರು? ಅಯ್ಯೋ, ನನ್ ಮುತ್ತೈತನವೇ ಹೋಗಿ ಹೋತೆ. ಅಳಬೇಡಿ ತಾಯಿ, ಚೌಡನಾಯಕರು ತುಂಬಾ ದೊಡ್ಡ ವ್ಯಕ್ತಿಗಳಾಗಿದ್ದರು. ಮೊನ್ನೆ ಕೇಂದ್ರ ಮಂತ್ರಿಗಳಾದ ರಂಗನಾಥ್ ದಿವಾಕರ್ ಅವರು ಅವರನ್ನ ಮಾತಾಡಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು. ಆವಾಗ ರಂಗನಾಥ್ ದಿವಾಕರರು ಚೌಡನಾಯಕರ ಕುರಿತಾಗಿ ನಮಗೆಲ್ಲ ವಿಷಯವನ್ನ ಹೇಳಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಮಗೆ ತಾಕೀತು ಮಾಡಿ ಹೋದ್ರು. ನಾವು ತುಂಬಾ ಪ್ರಯತ್ನ ಪಟ್ವಿ, ಆದರೆ ನಾವು ಸಕ್ಸಸ್ ಆಗಲಿಲ್ಲ. ಕೊನೆಯವರೆಗೂ ಅವರು ಬೆಂಕಿ ಬೆಂಕಿ ಅಂತ ಕೂಗ್ತಾ ಇದ್ರು. ಕೈಯಲ್ಲಿ ದೊಂದೆ ಹಿಡಿದುಕೊಂಡವರಂತೆ ಕೈಗೆ ಸಿಕ್ಕಿದ ಏನನ್ನಾದರೂ ಹಿಡಿದುಕೊಂಡು ನಿಮ್ಮನ್ನೆಲ್ಲ ಸುಟ್ಟು ಬಿಡ್ತೀನಿ ಅಂತ ನಮ್ಮನ್ನ ಹೆದರಿಸ್ತಿದ್ರು. ಅವರ ಭೀಕರ ರೂಪ ನೋಡಿ ನಾವು ಕಂಗಾಲಾಗ್ತೀವಿ. ಅವರು ಆಗಾಗ ಆಗಾಗ ಅಡಿಕೆ ಸುಟ್ಟೆ, ಮನೆ ಸುಟ್ಟೆ, ಈಗ ಅದೇ ಬೆಂಕಿ ನನ್ನ ಹೊಟ್ಟೆ ಸುಡುತ್ತಾ ಇದೆ ಅಂತ ಹೇಳ್ತಾ ಇದ್ರು. ಮನೋವ್ಯಾಧಿ ಹೆಚ್ಚಾದಾಗ ಅವರಿಗೆ ಮಾತ್ರೆಯನ್ನು ಕೊಡ್ತಿದ್ವಿ. ಕುಣಿಯತೊಡಗಿದಾಗ ಅವರಿಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಿದ್ವಿ. ಅವರ ಮನೋವ್ಯಾಧಿ ಮನೋದೈಹಿಕ ಕಾಯಿಲೆಯಾಗಿ ಬದಲಾಯಿತು. ಆಗ ಬೇರೆ ಒಂದು ವೈದ್ಯರ ಹತ್ರ ತೋರಿಸಿದಾಗ ಅವರಿಗೆ ಸ್ಟೊಮಕ್ ಕಾಲ್ಸರ್ ಅಂತ ಹೇಳಿದ್ರು. ಅವರಲ್ಲಿಯೇ ಟ್ರೀಟ್ಮೆಂಟ್ ನಡೀತಾ ಇತ್ತು. ಕೊನೆ ಹಂತದಲ್ಲಿ ಅವರ
ಅವರ ಕರುಳಿನ ಹುಣ್ಣು ಒಡೆದು ಅವರು ತೀರ್ಕೊಂಡ್ಬಿಟ್ರು. ಕೊನೆಯವರೆಗೂ ಸಹ ಅವರು ಸಿದ್ದಾಪುರದಲ್ಲಿ ನಾಮಧಾರಿ ಮಕ್ಕಳು ಓದಬೇಕು, ಅವರು ಮುಂದೆ ಬರಬೇಕು, ನಾಮಧಾರಿ ಮಕ್ಕಳಿಗಾಗಿ ಒಂದು ಹಾಸ್ಟೆಲ್ ಕಟ್ಟಿಸ್ಬೇಕು. ಮೊನ್ನೆಯೂ ಸಹ ನಾಮಧಾರಿ ಮಕ್ಕಳಿಗಾಗಿ ಹಾಸ್ಟೆಲ್ ಕಟ್ಟಿಸದೆ ನಾನು ಸ್ವಾರ್ಥಿಯಾದೆ ಅಂತ ಅಳುತ್ತಿದ್ದೆ. ಅವರ ತೀರಿಕೊಂಡ ದಿನವೇ ನಿಮಗೆ ಟೆಲಿಗ್ರಾಮ್ ಕೊಟ್ಟೆ, ಆದರೆ ಅದು ತಲುಪೋದು ಸ್ವಲ್ಪ ತಡ ಆಯಿತು. ನೀವು ಕಳ್ಸಿದ ತಂತಿ ಸಿಕ್ಕಿದ್ ನಮ್ಗೆ ನಿನ್ನೆ ಸಂಜೆ. ದಾರಿ ಖರ್ಚಿಗೆ ದುಡ್ಡು ಹೊಂದಿಸ್ಕೊಂಡು ಬಂದ್ವಿ. ಹೇಗೋ ಅಪ್ನಿಗೆ ಕಡಿಮೆ ಆಗಿದೆ, ಮನೆಗೆ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಅಯ್ಯೋ, ಎಂತ ಮಾಡೋದು ಡಾಕ್ಟ್ರೆ? ಕಡೆ ಕಾಲಕ್ಕೆ ಆರೈಕೆ ಮಾಡಕ್ಕಂತೂ ನಮ್ಮ ಹತ್ರ ಆಗ್ಲಿಲ್ಲ. ಸಮಾಧಾನ ಮಾಡಿಕೊಳ್ಳಿ ತಾಯಿ. ಚೌಡನಾಯಕರು ತುಂಬಾ ದೊಡ್ಡ ವ್ಯಕ್ತಿಗಳಾಗಿದ್ದರು. ಅವರು ಸ್ವತಂತ್ರ ಭಾರತದ ಕನಸನ್ನ ಕಂಡಿದ್ರು. ಆದರೆ ಸ್ವಾತಂತ್ರ್ಯ ಬಂದು 5 ವರ್ಷಗಳಾದ ಮೇಲೆ ಈ ವೈಭವವನ್ನು ನೋಡ್ಲಿಕ್ಕೆ ಅವರೇ ಉಳಿಲಿಲ್ಲ. ನಮ್ಮ ಟ್ರೀಟ್ಮೆಂಟ್ನಿಂದ ಅವರು ಬದುಕುಳಿದಿದ್ರೆ ಆ ಸಂತೋಷವೇ ಬೇರೆ ಇತ್ತು. ಅವ್ರ ಅಂತ್ಯ ಕಾಲದಲ್ಲಿ ಅವ್ರು ಸೇವೆ ಮಾಡಿದ್ರು, ಆ ಪುಣ್ಯ ನಿಮಗ್ ಸಿಕ್ತು. ನಿಮ್ ಸೇವೆಗಾಗಿ ಧನ್ಯವಾದಗಳು ಅಂತ ಮಾತ್ರ ಹೇಳಬಲ್ಲೆ. ಹೌದು ಸ್ವಾಮಿ, ದೇಶ ದೇಶ ಅನ್ನೋರು ಯಾವಾಗ್ಲೂ ದೇಶಕ್ಕಾಗಿ ಎಷ್ಟು ತ್ರಾಸ ಕೊಟ್ರು, ಎಷ್ಟು ಕಷ್ಟ ಅನುಭವಿಸಿದ್ರು. ಕಷ್ಟ ಅಲ್ಲ, ಸಂಸಾರ ತೂಗ್ಸಾಗೆಲ್ಲ ಅನ್ನೋರು ಮೈಲಿ ಅಳ್ಬೇಡ, ಬ್ರಿಟಿಷರು ಹೊರಗಾಕಕ್ಕೆ ಎಷ್ಟು ಜನ ಅಳ್ತಾ ಇದ್ದಾರೆ, ಎಷ್ಟು ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಅವರೆಲ್ಲರ ನಗುನಲ್ಲಿ ನಮ್ಮ ನಗು ಐತಿ, ಅವರೆಲ್ಲರೊಳನಗೆ ನಮ್ಮಳು ಐತಿ ಅನ್ನೋರು. ಯಾವಾಗ್ಲೂ ನನ್ನ ಕುಡುಕದರ್ನಲ್ಲ, ಚಣಕ್ಕೊಮ್ಮೆ ಮೈಲಿ ಮೈಲಿ ಅನ್ನೋರು. ಕಣ್ಣೊರೆಸ್ತಾ ನನ್ನ ಸಮಾಧಾನ ಮಾಡೋರು. ದೇಶ ದೇಶ ಸ್ವಾತಂತ್ರ್ಯ ಅನ್ನೋರು. ಈಗ ಸ್ವಾತಂತ್ರ್ಯ ಬಂದೈತಿ, ಆದ್ರೆ ನಮ್ಮನೆ ಆನಂದವೇ ಹೋಗಿ ಹೊತ್ತು. ತಾಯಿ, ಅಳಬೇಡಿ, ಸಮಾಧಾನ ತಂದುಕೊಳ್ಳಿ. ನಮ್ಮ ಆಸ್ಪತ್ರೆಯ ಶವಾಗಾರದಲ್ಲಿ ನಿಮ್ಮ ಮನೆಯವರ ಕಳೇಬರ ಇದೆ, ನೀವು ಅಲ್ಲಿ ಹೋಗಿ ನೋಡಬಹುದು. ಕಡೆಗೂ ನಂಬಿಟ್ಟು ಹೋಗ್ಬಿಟ್ರ. ಸಮಾಧಾನ ತಂದುಕೊಳ್ಳಿ ತಾಯಿ. ಚೌಡನಾಯಕರು ತುಂಬಾ ದೊಡ್ಡ ವ್ಯಕ್ತಿಗಳು. ಅವರು ಆವಾಗ ನಿಮ್ಮ ಸುದ್ದಿಯನ್ನು ಕುರಿತಾಗಿ ಹೇಳ್ತಾ ಇರ್ತಿದ್ರು. ತಾಯಿ, ಚಿಂತಿಸಬೇಡಿ. ಆದರೆ ನೀವು ಹೀಗೆ ಅಳೋದ್ರಿಂದ ನಮ್ಮ ಆಸ್ಪತ್ರೆಯಲ್ಲಿ ನಿಮ್ಮನ್ನು ನೋಡಿ ನಿಮಗಿಂತ ದೊಡ್ಡದಾಗಿ ಅಳುವವರು ಇದ್ದಾರೆ, ನಿಮ್ಮನ್ನು ನೋಡಿ ಚಪ್ಪಾಳೆ ಹಾಕಿ ನಗುವವರು ಇದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಇದು ಮೆಂಟಲ್ ಹಾಸ್ಪಿಟಲ್. ಹಾಗಾಗಿ ಆದಷ್ಟು ಬೇಗ ವಾಹನ ತಂದು ಡೆಡ್ ಬಾಡಿಯನ್ನು ತಗೊಂಡು. ಡಾಕ್ಟ್ರೆ, ನಮ್ಮ ಹಣಕಾಸಿನ ಸ್ಥಿತಿ ನಿಮಗೆ ತಿಳಿದಿರ್ಬೋದು. ನಾವಿಲ್ಲಿಗೆ ಬರಬೇಕಾದ್ರೆ ಮನೆ ಕಟ್ಟಲು ತಂದಿದ್ದು ಪಕ್ಕ ಸಡ್ಬಿಟ್ಟು ದುಡ್ಡು ಹೊಂದಿಸ್ಕೊಂಡು ಬಂದ್ವಿ. ಈಗ ನಮಗೆ ದಾರಿ ಖರ್ಚಿಗೆ ಆಗಷ್ಟು ಮಾತ್ರ ಹಣ ಇದೆ. ರತ್ನಾಕರ, ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಗ್ತದೆ. ಚೌಡನಾಯಕರು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ನೀವಿಬ್ಬರೂ ಬಾಧ್ಯಸ್ಥರು. ತಾಯಿ, ಯೋಚನೆ ಮಾಡಿ. ನಮ್ಮ ಆಸ್ಪತ್ರೆಯ ರುದ್ರಭೂಮಿಯಲ್ಲಿಯೇ ಚೌಡನಾಯಕರ ಶವವನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ವಿಚಾರ ಮಾಡಿ. ಅವ್ವ, ಎಂತ ಮಾಡೋದ ಮಗ? ಎಂತ ಮಾಡೋದು ಅಂತಲೇ ತಿಳಿಯೋದಿಲ್ಲ. ಕಿಶೆಯಲ್ಲಿ ದುಡ್ಡು ಇಲ್ಲ. ಹಂಗಾರೆ ಇಲ್ಲೇ ಮುಗಿಸ್ಬಿಡೋಣ. ಡಾಕ್ಟರ್ ತಾವ್ ಹೇಳಿ. ಡಾಕ್ಟ್ರೆ, ನೀವು ಹೇಳ್ದಾಗೆ ಆಗಲಿ. ನಿಮ್ಮ ಈ ಸಹಾಯಕ್ಕೆ ಧನ್ಯವಾದಗಳು. ಛೇ ರತ್ನಾಕರ, ಅಷ್ಟು ದೊಡ್ಡ ಮಾತಾಡಬೇಡಿ. ಇಲ್ಲ ಡಾಕ್ಟರ್, ಮಹಾನ್ ಸ್ವಾತಂತ್ರ್ಯ ಸೇನಾನಿಗಳಾಗಿದ್ದಂತಹ ಚೌಡನಾಯಕರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮಗೂ ಸಿಕ್ತಲ್ಲ, ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಕಡೆ ಕಾಲಕ್ಕೆ ಅವ್ರ ಆರೈಕೆನತ್ರ ನಮ್ಮಂತ್ರ ಮಾಡಕ್ ಆಗ್ಲಿಲ್ಲ. ಅವ್ರ ಹಣನು ಮನೆ ತಂಡೋಗಕ್ ಆಗ್ಲಿಲ್ಲ. ತಾಯಿ, ಇಲ್ಲೇ ಸುಡೋ ಪರಿಸ್ಥಿತಿ ಬಂದೋತಲ್ಲ ನಮಗೆ. ಅಳಬೇಡಿ ತಾಯಿ, ಸಮಾಧಾನ ಮಾಡಿಕೊಳ್ಳಿ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಅದಕ್ಕಾಗಿ ಅಳುವುದನ್ನು ನಿಲ್ಲಿಸಿ ಕಣ್ಣೀರು ಒರೆಸಿಕೊಳ್ಳಿ. ಇದೋ ಇಲ್ಲಿ ಬನ್ನಿ, ಹೀಗೆ ಬನ್ನಿ. ತಾಯಿ, ಚೌಡನಾಯಕರು ಸಾಯಲಿಲ್ಲ, ಅವರು ಸಾಯುವವರು ಅಲ್ಲ. ನಮಗಾಗಿ ದುಡಿದು ಮಿಡಿದ ಮಹಾನ್ ಸ್ವಾತಂತ್ರ್ಯ ಸೇನಾನಿಯ ಆತ್ಮಜ್ಯೋತಿ ನಕ್ಷತ್ರ ರೂಪದಲ್ಲಿ ಮಿನುಗುತ್ತಾ ಇದೆ, ಮಿನುಗುತ್ತಲೇ ಇದೆ, ಸದಾ ಮಿನುಗುತ್ತಲೇ ಇರುತ್ತದೆ.
ನೋಡುವ ಕಣ್ಣುಗಳು ನಮಗಿರಬೇಕು.